ರೈತರಿಗೆ ಸಸಿ ಮಾರದ ಮಾತ್ರ ನಾನು ಸುಮ್ಮನೆ ಆಗಲ್ಲ, ಅವನು ಯಶಸ್ವಿ ಆಗೋವರೆಗೂ ನಾನು ಅವ್ನು ಸುಮ್ಮನೆ ಬಿಡಲ್ಲ. ರೈತನ ಯಶಸ್ವೇ ನಮ್ಮ ಯಶಸ್ಸು. ಇಷ್ಟು ನೀರು ಧಾರಣೆ ಇದೆ. ಪುನಃ ನೋಡಿ, ಒಂದು ಹನಿ ನೀರು ಇಲ್ಲ. ಕೆಳಗಡೆ ರೇನ್ ವಾಟರ್ ಇದೆ, ಮೇಲ್ಗಡೆ ನರ್ಸರಿ ಮಾಡ್ಕೊಂಡಿದ್ದಾರೆ. ಪಿಲ್ಲರ್ಸ್ ಇಲ್ಲ ಸರ್ ಇದಕ್ಕೆ. ತನ್ನ ಯಶಸ್ಸನ್ನು ಇನ್ನೊಬ್ಬರಿಗೆ ಹಂಚಿದ ರೈತ ಕುಟುಂಬ ಒಬ್ಬನೇ. ಒಳ್ಳೆ ಬೀಜ ಕೊಟ್ಟನಪ್ಪ, ಒಳ್ಳೆ ಸಸಿ ಕೊಟ್ಟನಪ್ಪ, ಒಳ್ಳೆ ಗೊಬ್ಬರ ಕೊಟ್ಟನಪ್ಪ ಅಂತ ಹೇಳ್ತೇವೆ ಹೊರತು ನಾನು ಮಾಡಿದೆ ಅಂತ ಯಾವ ರೈತನೂ ಹೇಳಲ್ಲ. ಇದು ರೈತ ಕುಟುಂಬದ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಚಾರ. ಕಲಿಯಕ್ಕೋಸ್ಕರ ದೇಶ ವಿದೇಶ ಓಡಾಡ್ತಾ ಇರ್ತೀನಿ. ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಮಾಡಿಲ್ಲ ಅಂದ್ರೆ ನಾನು ನಿನ್ಗೆ ಸಸಿನೇ ಕೊಡಲ್ಲ ಹೇಳ್ತಾ ಇದ್ದೆ. ಜಾರಿ ಮಾಡಿದ್ದೀನಿ ಅಲ್ಲಿ. ಕಾಡು ಬೇಡದ್ರು ಇಲ್ಲ ಕೊಡಲ್ಲ. ಕಾಯಿ ಡೊಂಕ ಬರ್ತದೆ, ಬೋರನ್ ಕೊರತೆ, ಬಣ್ಣ ಬರ್ತದೆ ಐರನ್ ಕೊರತೆ, ತೂಕ ಬರೋದು ಪೊಟ್ಯಾಶ್ ಕೊರತೆ, ಗಿಡ ಹಸಿರಾಗಿಲ್ಲ ಅಂದ್ರೆ ನೈಟ್ರೋಜನ್ ಕೊರತೆ. ಇದೆಲ್ಲ ನನ್ನ ಭೂಮಿಯಲ್ಲಿ ಏನಿಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ನಾಟಿ ಮಾಡಿದ್ಮೇಲೆ ನೀರ್ ಜಾಸ್ತಿ ಕೊಟ್ಟರು ಗಿಡಗಳು ಸಾಯದ 100% ಸಾಯ್ತದೆ. 10 ಗಂಟೆಯಿಂದ 3 ಗಂಟೆ ಒಳಗೆ ಪಾಲಿಹೌಸ್ ಒಳಗೆ ಹೋಗ್ಬೇಡ್ರಿ ನೀವು ಅಂತೀನಿ. ಗ್ರಾಫ್ಟಿಂಗ್ ಬರೀ ಬಿಸ್ನೆಸ್ ಮಾಡ್ಬೇಕು ಸರ್, ಪರ್ಪಸ್ ಮಾಡ್ಬೇಕು. ಫರ್ಟಿಗೇಷನ್ ಇಂದ ಸ್ಪ್ರೇಯಿಂಗ್ ಇಂದ ನಮ್ಮ ತಂದೆಯವರು ನೀವೇ ಮಾಡ್ತೀರಾ? ನೀವಾಗೆ ಸ್ಪ್ರೇ ಮಾಡ್ತಾ ಇದೀರ ಅಂದ್ರೆ ಲೇಬರ್ ಖರ್ಚು ಉಳಿಸೋದಿಕ್ಕಲ್ಲ, ಕ್ವಾಲಿಟಿ ಬೆಳೆಸೋದಕ್ಕೆ. ನಾವಿಲ್ಲಿ ಯಾವ ತರ ಇದು ಆಗಿದೆಯೋ ಡೋರ್ ಸ್ಟೆಪ್ ಡೆಲಿವರಿ ಕೂಡ ಹಂಗೆ ಆಗ್ಬೇಕು. ನರ್ಸರಿ ಕ್ವಾಲಿಟಿನೇ ಅಲ್ಲೂ ಇರಬೇಕು. ಏಕಲವ್ಯ ಅಂತ ಸಿಟ್ಟಿದ್ದು ಅದೇ ಉದ್ದೇಶಕ್ಕೆ. IHR ನನ್ನ ಗುರು, ಈ ಕಡೆ JKVK ಗುರು. 180 ರೂಪಾಯಿ ಮೂಲ ಬಂಡವಾಳ, 180 ರೂಪಾಯಿಂದ ಶುರು ಮಾಡಿದ್ದು ಇವತ್ತು ಈ ಮಟ್ಟಕ್ಕೆ ನರ್ಸರಿ ನಡೀತಾ ಇದೆ. ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏಕಲವ್ಯ ನರ್ಸರಿ ಯಾಕೆ ಏಕಲವ್ಯ, ಮತ್ತೆ ನೀವ್ ಯಾರು, ಹೇಗ್ ಶುರು ಆಯ್ತು ನಿಮ್ಮ ಜರ್ನಿ ಹೇಳಿ ಸರ್. ನನ್ನಲ್ಲಿ ತುಡಿತಾ ಇತ್ತು. ನಾನೊಬ್ಬ ಕನಸುಗಾರ. ಈ ಸಮಾಜದಲ್ಲಿ 2 ರೀತಿ ಇರ್ತವೆ, ಒಬ್ಬ ಕನಸುಗಾರ, ಒಬ್ಬ ಮನಸ್ಸುಗಾರ. ನಾನೊಬ್ಬ ಕನಸುಗಾರ. ಏನಂದ್ರೆ ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕಲ್ಲಪ್ಪ ಉದ್ದೇಶ ನನ್ನಲ್ಲಿ ಹೆಚ್ಚಾಗಿತ್ತು. ಜೊತೆಗೆ ರೈತರಲ್ಲಿ ಕಷ್ಟ ಜೀವನ, ಎಲ್ಲರೂ ನೋಡಿದ್ರೆ ಕಷ್ಟ, ರೈತರ ಜೀವನ ಕಷ್ಟ ಕಷ್ಟ ಅಂತ ಹೇಳ್ತಾರೆ. ನನಗೆ ಕಷ್ಟ ಯಾಕೆ ಬರ್ತದೆ, ಎಲ್ಲಿಂದ ಬರ್ತದೆ ಅಂದ್ರೆ ಜ್ಞಾನದ ಜೊತೆ ವಿಜ್ಞಾನ ಸೇರಿದ್ರೆ ಕಷ್ಟ ದೂರ ಹೋಗುತ್ತೆ. ಜ್ಞಾನದ ಜೊತೆ ವಿಜ್ಞಾನ ಸೇರಿದ್ರೆ, ಜ್ಞಾನ ಪ್ಲಸ್ ವಿಜ್ಞಾನ = ಸುಜ್ಞಾನ. ರೈತರಲ್ಲಿ ಜ್ಞಾನ ಇರ್ತದೆ, ಆ ಜ್ಞಾನ ವಿಜ್ಞಾನಿಗಳ ಜೊತೆ ಸಂಯೋಗ ಆಗಿ ಅಲ್ಲಿ ವಿಚಾರ ವಿನಿಮಯ ಆಗಿ ಅಲ್ಲಿರ್ತಕ್ಕಂಥ ಜ್ಞಾನವನ್ನ ಮತ್ತೆ ನಮ್ಮ ಅಳವಡಿಸ್ಕೊಂಡ್ರೆ ಅವನು ಸುಜ್ಞಾನಿ ಆಗ್ತಾನೆ. ಆ ಉದ್ದೇಶ ನನ್ನಲ್ದಾಗಿತ್ತು. ಪೂರ್ವಜನದ ಪುಣ್ಯ. ನನ್ನ ಪಕ್ಕದಲ್ಲಿ IHR ಇತ್ತು, ಎಡಭಾಗದಲ್ಲಿ IHR ಇತ್ತು, ಬಲಭಾಗದಲ್ಲಿ JKVK ಇತ್ತು. ಇಡೀ ವಿಜ್ಞಾನಿಗಳ ಸಮೂಹನೂ ನನಗೆ ಸಿಕ್ತು. ಆ ವಿಜ್ಞಾನಿ ಸಮೂಹ ಇದೆಯಲ್ಲ, ಅವರು ನನ್ನ ಗುರುಗಳು. ಅವ್ರಿಗೆ ಅವ್ರೇನು ಗುರುದಕ್ಷಿಣೆ ಕೇಳಲ್ಲ ನನ್ನ ಹತ್ರ, ಹಾಗಾಗಿ ನಾನೇ ಕೊಡ್ಬೇಕು ಅನಿಸ್ತು. ಏಕಲವ್ಯ ಅಂತ ಸಿಟ್ಟಿದ್ದು ಅದೇ ಉದ್ದೇಶಕ್ಕೆ. IHR ನನ್ನ ಗುರು, ಈ ಕಡೆ JKVK ಗುರು. ಎಷ್ಟು ವರ್ಷದಿಂದ ಶುರು ಈ ರೈತರ ಸೇವೆಯಲ್ಲಿ ಇದೆ ಸರ್? ನಾವು 2000ನೇ ಇಸ್ವಿಯಲ್ಲಿ ಶುರು ಮಾಡಿದ್ದು. 180 ರೂಪಾಯಿ ಮೂಲ ಬಂಡವಾಳ. 180 ರೂಪಾಯಿ. 180 ರೂಪಾಯಿ? ಹೌದೌದು. 200 ರೂಪಾಯಿನೂ ಅಲ್ಲ? ಅಲ್ಲ 180 ರೂಪಾಯಲ್ಲಿ 5 kg ಕೋಕೋ ಪಿಟ್ಟು, 4 ಟ್ರೇ ಮೆಣಸಿ ಕ್ಯಾಪ್ಸಿಕಮ್ ಬೀಜ ತಂದೆ. ಆ ಕ್ಯಾಪ್ಸಿಕಮ್ ಬೀಜ ನಮ್ಮ IHR ಇಂದನೇ ಕೊಟ್ಟಿದ್ರು. ಆಗ ಟ್ರೇಗಳು ಸಹ ಕೊಟ್ಟಿದ್ರು. ಹಾಗಾಗಿ 180 ರೂಪಾಯಿಂದ ಶುರು ಮಾಡಿದ್ದು ಇವತ್ತು ಈ ಮಟ್ಟಕ್ಕೆ ನರ್ಸರಿ ನಡೀತಾ ಇದೆ. ಅಂದ್ರೆ ಕನಸು, ಎಲ್ಲಿ ಕನಸಿರ್ತದೆ ಅಲ್ಲಿ ಸೋಲಿರಲ್ಲ. 2024 ಇವತ್ತು. ಈ ಜರ್ನಿಯಲ್ಲಿ ನಿಮ್ಗೆ ಯಾವ್ಯಾವ್ದು ಅನುಭವ ಎಲ್ಲ ಆಯ್ತು ಸರ್? ನನ್ನ ಅನುಭವ ಹೇಳ್ಬೇಕು ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೆ ನಾನು ಇನ್ನೂ 10% ಸಹ ಒಳ್ಳೇದ್ ಕೊಡಕ್ ಆಗಿಲ್ಲ. ಆ ಕೊರಗು ನನ್ನಲ್ಲಿ ಇದೆ. ಇನ್ನು 90 ಭಾಗ ನನ್ ಪರಿಪೂರ್ಣ ಆಗ್ಬೇಕು. 10 ಭಾಗನೂ ಸಹ ನಾನು ಒಂದು ಬೀಜ ಹಾಕಿದ್ರೆ ಅದು ಮೊಳಕೆಯಿಂದ ಹಿಡಿದು ಅದು ಹಣ್ಣು ಕುಯ್ಲು ಹೋಗುವವರೆಗೂ ಆ ಗಿಡದ ಜೊತೆ ನನ್ನ ಸಂಬಂಧ ಇರ್ತದೆ. ರೈತರಿಗೆ ಸಸಿ ಮಾರದ ಮಾತ್ರ ನಾನು ಸುಮ್ಮನೆ ಆಗಲ್ಲ, ಅವನು ಯಶಸ್ವಿ ಆಗೋವರೆಗೂ ನಾನು ಅವ್ನು ಸುಮ್ಮನೆ ಬಿಡಲ್ಲ. ಹಾಗಾಗಿ ಯಾವುದೇ ತಳಿ ಆಯ್ಕೆ ಮಾಡ್ಬೇಕಾದ್ರೆ ಆ ತಳಿಗೆ ಬೀಜದಿಂದ ಹಿಡಿದು ಹಣ್ಣಿನ ಗುಣಮಟ್ಟದವರೆಗೂ ನಾನು ಅದನ್ನ ಗಮನಿಸ್ತಾ ಇರ್ತೀನಿ. ಇದು ನಾನು ಕಲ್ತಿರೋದು ಒಂದು ಮೊದಲನೇ ಪಾಠ. ಆಮೇಲೆ ಎರಡನೇದಾಗಿ ನಾನು ದುಡ್ಡು ನೋಡ್ಲಿಕ್ಕೆ, ಉದಾಹರಣೆ ಈ ಪಪ್ಪಾಯಿ ಬೀಜ ಹಾಕಿದೀವಿ, ಇವತ್ತಿಗೆ ಇದು 40 ದಿವಸ ಗಿಡ. ನಾಳೆ ರೈತರು ಬರ್ತವೆ, ಗಿಡ ತಗೊಂಡು ಹೋಗ್ತಾರೆ, ನನಗೆ ಲಾಭ ನನಗೆ ಬರ್ತದೆ. ನನ್ನ ದುಡ್ಡು ನನಗೆ ಬರೋಕೆ 40 ದಿವಸ. ಇದರಿಂದ ರೈತ ಸಂಪಾದನೆ ಮಾಡ್ಬೇಕಾದ್ರೆ 1 ವರ್ಷ ಬೇಕು. ನಾನು 40 ದಿವಸಕ್ಕೋಸ್ಕರ ರೈತನ ತಪ್ಪು ಮಾಡಕ್ ಹೋಗಲ್ಲ, ಒಳ್ಳೇದೇ ಕೊಡ್ತೀನಿ. ಮತ್ತೆ ಇತ್ತೀಚೆಗೆ ರೈತರಲ್ಲಿ ಒಂದು ಇದು ಜಾರಿ ಮಾಡ್ತಾ ಇದೀವಿ, ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಇಲ್ಲದೆ ಹೋದ್ರೆ ಅವ್ನಿಗೆ ಸಸಿನೇ ಕೊಡಕ್ಕೆ ಹೋಗದೆ ಮಟ್ಟಕ್ಕೆ ತರ್ತಾ ಇದೀನಿ ಈಗ. ಇನ್ ಮುಂದಿನ ಯೋಜನೆ ಯಶಸ್ವಿಯಾಗಿ ಜಾರಿ ಮಾಡ್ತೀವಿ. ಇದನ್ನ ರೈತರು ನಿಮ್ಮ ಹತ್ರ ಪ್ಲಾನ್ಸ್ ತಗೋಬೇಕು ಅಂದ್ರೆ ಹೌದು, ಅವನು ಎಲಿಜಿಬಲ್ ಅರ್ಹನಾಗಿರ್ಬೇಕು. ರೈತನ ಯಶಸ್ವೇ ನಮ್ಮ ಯಶಸ್ವಿ. ರೈತ ಯಶಸ್ಸಾದ ಅಂದ್ರೆ ಆಮೇಲೆ ದೇಶದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ಎಲ್ಲಾರ ಯಶಸ್ಸನ್ನ ಅವ್ರು ಹಂಚ್ಕೊಂತಾರೆ, ಇಲ್ಲ ಕದ್ದು ಕಾಪಿ ಮಾಡಿ ನಾನೇ ಮಾಡಿದ್ದು ಅಂತ ಹೇಳ್ಕೊಂತಾರೆ. ರೈತ ಮಾತ್ರ ತನ್ನ ಯಶಸ್ಸನ್ನು ಇನ್ನೊಬ್ಬರಿಗೆ ಹಂಚಿದ ರೈತ ಕುಟುಂಬ ಒಬ್ಬನೇ. ಯಾವ ತರ? ಇಡೀ ಅಂದ್ರೆ ಒಳ್ಳೆ ಬೀಜ ಕೊಟ್ನಪ್ಪ,
ಒಳ್ಳೆ ಸಸಿ ಕೊಟ್ಟಪ್ಪ, ಒಳ್ಳೆ ಗೊಬ್ಬರ ಕೊಟ್ಟನಪ್ಪ ಅಂತ ಹೇಳ್ತೇವೆ ಹೊರತು ನಾನು ಮಾಡಿದೆ ಅಂತ ಯಾವ ರೈತನೂ ಹೇಳಲ್ಲ. ಎಕ್ಸಾಕ್ಟ್ ಇದು ರೈತ ಕುಟುಂಬದ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಚಾರ. ಹೌದು ತನ್ನ ಯಶಸ್ಸನ್ನು ಪಾಪ ಅವನು ಎಲ್ಲೂ ಹೇಳಲ್ಲ, ಇನ್ನೊಬ್ರಿಗೆ ಹಂಚಿದಾನೆ ಯಶಸ್ಸು. ಹೌದು ಹಂಗಾಗಿ ರೈತರ ಜೊತೆ ಮಾಡಕ್ಕೆ ನನಗೆ ನಿಜವಾಗೂ ಸಂತೋಷ ಇದೆ. ನರ್ಸರಿ ಮಾಡಿ ಪಶ್ಚಾತ್ತಾಪ ನನಗೆ ಯಾವತ್ತೂ ಆಗಿಲ್ಲ. ನಷ್ಟ ಆದವಾಗ ಕೊರಗೂ ಇಲ್ಲ. ನಾನು ನಷ್ಟಗಳನ್ನು ನೋಡಿದೀವಿ. ನಷ್ಟ ಆಗುತ್ತೆ ಯಾವಾಗ ಅಂದ್ರೆ ಸಸಿ ಮಳೆ, ಅಕಾಲಿಕ ಮಳೆ ಇಲ್ಲದೆ ಇರ್ಬೋದು, ಅತಿ ವೃಷ್ಟಿ ಆಗಿನೂ ರೈತರು ಹೇಳಿರೋ ಸಮಯದಲ್ಲಿ ಸಸಿ ಕೊಂಡೋಗಲ್ಲ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಆದ್ರೆ ಅದನ್ನೆಲ್ಲ ತಡೆ ಶಕ್ತಿ ಭಗವಂತ ಕೊಟ್ಟಿದೆ. ಕಷ್ಟದ ಕಾಲದಲ್ಲೂ ನೀವು ಬೇಸರ ಪಟ್ಟೇ ಇಲ್ಲ, ತುಡಿತಾ ಇದೆ. ಒಳ್ಳೇದ್ ಕೊಡ್ಬೇಕು ಅನ್ನೋ ತುಡಿತಾ ಇದೆ. ಇನ್ನೂ ಒಳ್ಳೇದ್ ಕೊಡಕ್ ಆಗ್ತಿಲ್ವಲ್ಲಪ್ಪ ಅನ್ನೋ ತುಡಿತಾನೆ ಇದೆ. ಇನ್ನೂ ಇಂಪ್ರೂವ್ ಮಾಡ್ತೀರಾ? ಹೌದೌದು. ನಾನು 10 ಭಾಗ ನಾನು ಕಲಿಯಕ್ಕೋಸ್ಕರ ದೇಶ ವಿದೇಶ ಓಡಾಡ್ತಾ ಇರ್ತೀನಿ. ಬಟ್ ನನಗೆ ತುಡಿತಾ ಇದೆ, ಇನ್ನು 10% ಕೊಡಕ್ ಆಗ್ತಿಲ್ವಲ್ಲ ಅನ್ನೋದು ಕೊರಗು ನನ್ನಲ್ಲಿ ಇದ್ದೇ ಇದೆ. ಇನ್ನೂ ಹೆಚ್ಚು ಕೊಡ್ಬೇಕು ಸರ್. ಈ ಉಳಿದ 90 ಭಾಗನ ಎಷ್ಟು ಶೀಘ್ರದಲ್ಲಿ ನೀವು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಪ್ರತಿ ಕ್ಷಣ ನರ್ಸರಿ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ಪ್ರತಿ ಕ್ಷಣ ನನ್ನ ಸಮಯ 10 ನಿಮಿಷದ ಮೇಲೆ ಸಮಯ ನನ್ನಲ್ಲಿ ಇತ್ತು ಅಂದ್ರೆ ನರ್ಸರಿ ಬಗ್ಗೆ ಯೋಚನೆ ಮಾಡ್ತೀನಿ. 10 ನಿಮಿಷ ಒಳಗಡೆ ಇದ್ರೆ ಸಂಸಾರ ಅದು ಇದು ಯೋಚನೆ ಮಾಡ್ತೀನಿ, ವೈಯಕ್ತಿಕ ಯೋಚನೆ ಮಾಡ್ತೀನಿ ಅಷ್ಟೇ. ಅಷ್ಟು ನಾನು ನರ್ಸರಿ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀನಿ. ಪ್ರತಿ ಒಂದು ಬೇರೆ ಯಾಕೆ ಬೆಳೀತಾ ಇಲ್ಲ, ಇದಕ್ಕೆ ನೀರಲ್ಲಿ ECPH ಇದೆಯಾ? ಅದೃಷ್ಟವಶಾತ್ ನನಗೆ ಮಳೆ ನೀರು ಕೃಷಿ ಹೊಂಡ ಇರೋದ್ರಿಂದ ನನಗೆ ನೀರಿನ ಸಮಸ್ಯೆ ಇಲ್ಲ. ಒಳ್ಳೆ ಗುಣಮಟ್ಟದ ಸಸಿ ಬರ್ತದೆ. ಅದ್ರ ತಕ್ಕನಾಗಿ ಕೋಕೋಫಿಟ್ ಅದು ರೈತರಿಗೆ EC ಎಷ್ಟು PH ಎಷ್ಟು ಅಂತ ಪಾಪ ರೈತರಿಗೆ ಗೊತ್ತಿಲ್ಲ. ಎಲ್ಲರದು ವಿಪರ್ಯಾಸ ಏನಂದ್ರೆ ರೈತರು ಇತ್ತಿಗೆ ಥ್ರಿಪ್ಸು ಅದು ಇದು ಬಾಧೆ ಬೀಳ್ತಾರೆ. ಬಟ್ ನಾನು ಒಡೆಯ ಔಷಧಿ ಎಷ್ಟು PH, ನೀರು ಎಷ್ಟು PH, EC ಎಷ್ಟಿದೆ ಗೊತ್ತಿಲ್ಲ. EC ಜಾಸ್ತಿ ಇದ್ದು PH ಜಾಸ್ತಿ ಇದ್ರೆ ಔಷಧಿ ಕರಗ್ತಾ ಇಲ್ಲ, ಅದರಲ್ಲಿ ಗಿಡಗಳಿಗೆ ಕೀಟಗಳನ್ನ ಇದು ಮಾಡಕ್ ಆಗ್ತಾ ಇಲ್ಲ, ನಿಯಂತ್ರಣ ಆಗ್ತಾ ಇಲ್ಲ. ಉದಾಹರಣೆ ನೋಡಿ, ನಾಟಿ ಭಾಷೆಯಲ್ಲಿ ಹೇಳ್ತೀನಿ, ಈ ಸಾಂಬಾರ್ ತಣ್ಣಗಿದ್ರೆ ತುಪ್ಪ ಕರಗಲ್ಲ ಅಲ್ವಾ? ಅದೇ ರೀತಿ ನೀರು ಗುಣಮಟ್ಟ ನೀರಿಲ್ಲ ಅಂದ್ರೆ ಔಷಧಿ ಕರಗ್ತಾ ಇಲ್ಲ ಅದರಲ್ಲಿ. ರೈತರ ಭಾವನೆ, ದಿನ ಔಷಧಿ ಹೊಡಿತೀನಿ, ನಾನು ಹಣೆ ಬರ ಸರಿಲ್ಲ ಅಂತಾನೆ. ಔಷಧಿ ಹಣೆ ಬರಲ್ಲ, ಅವರ ಜ್ಞಾನದ ಕೊರತೆ. ಇದು ರೈತರಿಗೆ ಯಾವ ಸರ್ಕಾರ ಹೇಳ್ಕೊಡ್ತಿಲ್ಲ. ಯಾವೇ ಕೃಷಿ ಅಧಿಕಾರಿಗಳು ಮನೆಗೆ ಮುಚ್ಚಿಸ್ತಾ ಇಲ್ಲ. ಇನ್ನು ತಪ್ಪುದಾರಿ ಹೇಳ್ತಾವ್ರೆ ಔಷಧಿ ವಿತರಕರು. ಅದಕ್ಕೆ ಹತೋಟಿ ಔಷಧಿ ಸೇಲ್ ಆಗಲ್ವಲ್ಲ, ಇದು ವಿಪರ್ಯಾಸ. ಈ ವಿಚಾರದ ಬಗ್ಗೆ ರೈತರಿಗೆ ಆಗಿಲ್ಲ ನನ್ನ ಕೊರಗಿದೆ. ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಮಾಡಿಲ್ಲ ಅಂದ್ರೆ ನಾನು ಸಸಿನೇ ಕೊಡಲ್ಲ ಹೇಳ್ತಾ ಇದ್ದೆ. ಜಾರಿ ಮಾಡಿದ್ರೆ ಆಲ್ರೆಡಿ ಸಸಿನೇ ಕೊಡಲ್ಲ. ಅವರು ಇಲ್ಲ, ಚಿಂತೆ ಇಲ್ಲ, ಅವ್ರ ಕಾರ್ಡ್ ಬೇಡದ್ರು ಇಲ್ಲ ಕೊಡಲ್ಲ. ಫಸ್ಟ್ ನೀರು ಮಣ್ಣು ಪರೀಕ್ಷೆ ಮಾಡಿಸು, ಆಮೇಲೆ ಸಸಿ. ಯಾಕೆ ಈ ತರ ಇಷ್ಟೊಂದು ಆ ರೈತರಿಗೆ ಆ ಮಣ್ಣು ಮತ್ತೆ ನೀರಿನ ಏನು ಪ್ರಾಮುಖ್ಯತೆ ಸರ್? ರೈತರಲ್ಲಿ ಇವಾಗ ರೈತ ಯಶಸ್ವಿ ಆಗ್ಲಿ, ನಾನು ಯಶಸ್ವಿ ಆಗಲ್ಲ. ಒಬ್ಬ ರೈತ ಸೋತ ನಾನು ಸೋತಂಗೆ ಲೆಕ್ಕ, ಬೇರೆ ಏನು ಇಲ್ಲ. ಅಂದ್ರೆ ನಿಮ್ಮ ಹತ್ರ ಒಬ್ಬ ಸಸಿ ತಗೊಂಡು ಹೋದವನು ಚೆನ್ನಾಗಿ ಬೆಳಿಬೇಕು, ಯಶಸ್ವಿ ಆಗ್ಬೇಕು. ಆ ಯಶಸ್ವಿ ಆಗ್ಬೇಕು ಅಂದ್ರೆ ನೀರು ಮಣ್ಣು ಚೆನ್ನಾಗಿರ್ಬೇಕು. ಅಥವಾ ಚೆನ್ನಾಗಿಲ್ಲ ಅಂದ್ರೆ ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅನ್ನೋದು ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಹೌದಾ ಸರ್? ಹೌದೌದು. ಎಸ್. ಹೀಗಾಗಿ ನೀವು ರೈತರಿಗೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಕಡ್ಡಾಯ ನೋಡಿ. ಇದರಲ್ಲಿ 3D: ಡಿಫಿಷಿಯನ್ಸು, ಡಿಸೀಸು, ಡಿಸಾರ್ಡರ್. ಯಾವುದೇ ಬೆಳೆ ಮೊದಲು ಬರ್ಬೇಕಂದ್ರೆ ಡಿಫಿಷಿಯನ್ಸಿ, ನೀವು ವಿದ್ಯಾವಂತರಿದ್ರೆ ಗೊತ್ತಾಗಿರ್ತದೆ ಬರುತ್ತೆ. ಆ ಡಿಫಿಷಿಯನ್ಸಿ ರೈತರು ಏನ್ ಮಾಡ್ತಾರೆ, ಡಿಸೀಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಜ್ಞಾನ ವಿಜ್ಞಾನ ಸೇರ್ಬೇಕು ಅದೇ ಉದ್ದೇಶಕ್ಕೇನೆ. ಡಿಫಿಷಿಯನ್ಸಿ ಯಾವುದು, ಡಿಸೀಸ್ ಯಾವುದು, ಈ ಎರಡು ವ್ಯತ್ಯಾಸ ರೈತರು ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಉದಾಹರಣೆ, ಬೋರಾನ್ ಮಣ್ಣಲ್ಲಿ ಇರ ತಿಳ್ಕೊಳ್ಳಿ. ನೀ ಬೋರಾನ್ ಬಿಟ್ಟು ಯಾವ್ದು ಕೊಟ್ರು ಗಾತ್ರ ಆಕಾರ ಚೆನ್ನಾಗ್ ಬರಲ್ವಲ್ಲ, ಅವಾಗ ಏನ್ ಮಾಡೋದು? ಆಕಾರ ಅಂದ್ರೆ ಮಿಸ್ಶೇಪ್ ಅಂತಾರಲ್ಲ, ಏನು ಬೆಂಡ್ ಆಗಿದೆ. ಹೌದೌದು, ಕಾಯಿ ಡೊಂಕ ಬರ್ತದೆ, ಬೋರಾನ್ ಕೊರತೆ. ಬಣ್ಣ ಬರ್ತಿದ್ರೆ ಐರನ್ ಕೊರತೆ, ತೂಕ ಬರಲ್ಲ ಪೊಟ್ಯಾಶ್ ಕೊರತೆ, ಗಿಡ ಹಸಿರಾಗಿಲ್ಲ ಅಂದ್ರೆ ನೈಟ್ರೋಜನ್ ಕೊರತೆ. ಇದೆಲ್ಲ ನನ್ನ ಭೂಮಿಯಲ್ಲಿ ಏನಿಲ್ಲ ಅಂತ ಗೊತ್ತಾಗಬೇಕಾದ್ರೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಗೊತ್ತಾಗದು. ಈಗ ಅದು ಏನೋ ಹಳದಿ ಆಗಿರುತ್ತೆ, ಅದು ಯಾವ್ದೋ ಒಂದು ಪೋಷಕಾಂಶದ ಕೊರತೆಯಿಂದ ಆಗಿರುತ್ತೆ. ಹೌದು, ಅದನ್ನ ರೋಗ ಅಂತಾನು ಕೆಲವೊಂದು ರೈತರು ಅನ್ಕೊಳ್ಳುವಂತ ಸಂದರ್ಭ ಇದೆ. ಜಾಸ್ತಿನೇ ಇರ್ತದೆ. ಇದ್ರಲ್ಲಿ ನೀರಿಲ್ಲ, ಗಿಡ ಆರೋಗ್ಯವಾಗಿದೆ. ಇದ್ರಲ್ಲಿ ನೀರಿಲ್ಲ, ನಾನು ಮ್ಯಾಜಿಕ್ ಮಾಡ್ತಿಲ್ಲ ಅಲ್ವಾ? ನೀರು ಒಂದು ಹನಿ ನೀರು ಇಲ್ಲ. ನೋಡಿ, ಇಷ್ಟು ನೀರಿದೆ, ಧಾರಣ ಸಾಮರ್ಥ್ಯ ಎಷ್ಟೊಂದಿದೆ. ಅನಂತರ ನೋಡಿ, ಇಲ್ಲಿ ನೋಡಿ, ಒಂದು ಹನಿ ನೀರು ಮತ್ತೆ ಮಾಯ. ನಿಮ್ ಕೈಯಲ್ಲಿ ನೀರಿಲ್ಲ. ನೀವು ಕಣ್ಣಾಗ ನೀರು ಬಂತು, ನಾನು ಕುಡಿಲಿಲ್ಲ, ನೀರು ಚೆಲ್ಲಿಲ್ಲ. ಏನ್ ವಿಶೇಷ ಸರ್ ಇದು ನಾವು ಬಳಸಂತ ಕೋಕೋಪಿಟ್ ವುಡ್ ಫೈಬರ್ ಇರುತ್ತಲ್ಲ, ಅದು ನೀರು ಧಾರಣ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಧಾರಣೆ ಈ ರೈತರು ಹಿಡಿದಿಟ್ಕೊಳ್ಳೋದು. ರೈತರಿಗೆ ಏನ್ ಮಾಡ್ತಾರೆ, ಅಭ್ಯಾಸ ಬಲ. ಇವತ್ತು ನಾಟಿ ಮಾಡಿ ಪುನಃ ನಾಳೆ ಬಿಡೋ ಅಭ್ಯಾಸ ಬಲ. ಇದು ಯಾಕೆ? ಅವ್ರ ತಾತನಿಂದ ಬಂದಿರೋ ಬಳುವಳಿ. ಅವ್ರ ತಾತ ಏನ್ ಮಾಡ್ತಿದ್ರು,
ಸಸಿ ಬೆಡ್ಡಿಂದ ಕಿತ್ಬಿಟ್ಟು ನಾಟಿ ಮಾಡಿ ಪುನಃ ನೀರು ಬಿಡ್ತಿದ್ರು. ಅವತ್ತಿನ ಸನ್ನಿವೇಶಕ್ಕೆ ಅದು ಬೇಕಿತ್ತು. ಇವತ್ತು ನಾವು ಬೇರೆ ಕೀಳ್ತಿಲ್ಲ, ಬೇರೆ ಧಕ್ಕೆ ಕೊಡ್ತಿಲ್ಲ, ನೀರ್ ಬೇಕಿಲ್ಲ. ಆದ್ರೆ ಅವ್ರ ತಲೆ ಹಳೆ ತಲೆ. ಇದು ರೈತರಲ್ಲ ಆಗ್ತಕ್ಕಂಥ ಇನ್ನೊಂದ್ ಸಸಿ ನಾಟಿ ಆಗ್ತಲ್ಲ, ಸಸಿ ನಾಟಿ ಆಗ್ತಿಲ್ಲ ಅಂದ್ರೆ ನೀರ್ ಹೆಚ್ಚಿಗೆ ಕೊಡ್ತಿದ್ದಾರೆ. ನಾಟಿ ಮಾಡಿದ್ಮೇಲೆ ನೀರ್ ಜಾಸ್ತಿ ಕೊಟ್ರು ಗಿಡಗಳು ಸಾಯ್ತವೆ. ಸಾಯದ 100ಕ್ಕೆ ಸಾಯ್ತದೆ. ಪಾಲಿಯೋಸ್ ಅಲ್ಲಿ ಯಾರೋ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಬಾಡ್ದಂಗ್ ಕಾಣಿಸುತ್ತೆ. ಅವನೇನ್ ಅನ್ಕೊಂತಾನೆ ನೀರ್ ಕೊರತೆ ಅಂತ ನೀರು ನಾನು ಅದಕ್ಕೆ ಹೇಳ್ತೀನಿ, ಪ್ರತಿಯೊಬ್ಬ ನನ್ನ ರೈತರಿಗೆ ಹೇಳ್ತೀನಿ, 10 ಗಂಟೆಯಿಂದ 3 ಗಂಟೆ ಒಳಗೆ ಪಾಲಿಯೋಸ್ ಒಳಗೆ ಹೋಗ್ಬೇಡ್ರಿ ನೀವು ಅಂತೀನಿ. ಹೋಗಿ ಹೊಟ್ಟೆವ್ರಿಗೆ ನೀರ್ ಬಿಟ್ಬಿಡ್ತಾರೆ. ಅಲ್ಲಿ ನೋಡ್ತಾರ ಸೊಸೆಲ್ಲ ಮಲಗಿರ್ತವೆ, ಇವನು ಬೈಕ್ ನೀರ್ ಬಿಟ್ಬಿಡ್ತಾರೆ. ಅದ್ ತಪ್ಪು. ಸ್ಟ್ರೆಸ್ಗೂ ಗಿಡ ಬಾಡ್ತವೆ, ನೀರ್ ಹೆಚ್ಚಾದ್ರೂ ಗಿಡ ಬಾಡ್ತವೆ. ಮಾನದಂಡ ಒಂದೇ. ನೀವು ಬೆಳಗ್ಗೆ 6 ಗಂಟೆ ನೋಡಿ ಸೊಸೆ ನಿಂತಿರ್ತಾವ, ಸಂಜೆ 6 ಗಂಟೆ ನಿಂತಿರ್ತಾವ, ನೀರ್ ಬೇಕಿಲ್ಲ. ಬೆಳಗ್ಗಿನೂ ಬಾಡಿ ಸಂಜೆನೂ ಬಾಡಿ ನೀರ್ ಅವಶ್ಯಕತೆ ಇದೆ. ಒಮ್ಮೆ ನೀರ್ ಕಡಿಮೆ ಆಗಿ ಗಿಡ ಸಾಯ್ಬೇಕಾದ್ರೆ 3 ದಿವಸ ಬೇಕು. ರೈತನ ಕೇಳಿ, ರೈತನ ಬೈದು ಸಾಯುತ್ತೆ. ನೀರ್ ಹೆಚ್ಚಾದ್ರೆ 3 ಗಂಟೆಗೆ ಸಾಯ್ತದೆ. ಕೇಳಲ್ಲ, ಬೈ 3 ಗಂಟೆಗೆ ಸಾಯ್ತದೆ. ಉದಾಹರಣೆ, ಮನುಷ್ಯ ನೀರಿಗೆ ಬಿದ್ದಂಗೆ ಬಾಯಿ ಆಡಿದ್ರೆ ಅಂತ 3 ದಿನ ಬದುಕ್ತಿವಿ. ನೀರ್ಗೆ ಬಿದ್ದು ಬಿಟ್ರೆ 5 ನಿಮಿಷ ಅಷ್ಟೇ ಸರ್. ರೈತರಲ್ಲಿ ಈ ವಿಜ್ಞಾನದ ಕೊರತೆ ಇದೆ. ಸೊ ಜ್ಞಾನ ಇದೆ. ಜ್ಞಾನದಲ್ಲಿ ಪ್ರಪಂಚ, ಆ ನಾಗರಿಕತೆ ಮೂಲನೇ ರೈತ. ಅಷ್ಟು ಜ್ಞಾನ ಇದೆ. ಆ ಜ್ಞಾನ ನಾವು ವಿಜ್ಞಾನ ಜೊತೆ ಹಂಚಿದೆ ಹೋದ್ರೆ ಸುಜ್ಞಾನ ಸಾಧ್ಯ ಇಲ್ಲ. ನೀವು ಸಮಾಜವನ್ನು ಸುಧಾರಿಸಂತೂ ಆಗಲ್ಲ. ಕನಿಷ್ಠ ಪಕ್ಷ ನಿಮ್ಮ ರೈತರನ್ನಾದ್ರೂ ನೀವು ಅಲ್ಲಿಂದ ಶುರು ಆಗುತ್ತಲ್ಲ. ಎಕ್ಸಾಕ್ಟ್ಲಿ, ಒನ್ ಸ್ಟೆಪ್ ಚಾಣಕ್ಯ ಒಂದು ಕತೆ ಹೇಳ್ತಾನೆ. ಒಂದು ಊರಲ್ಲಿ ಭಯಂಕರ ದೈತ್ಯವಾದ ಮನುಷ್ಯನ್ ಮಾಡ್ತಾನೆ. ಊರನ್ನೆಲ್ಲ ಬೆದರ್ಸ್ಕೊಂಡು ಹತೋಟಿಯಲ್ಲಿ ಇಟ್ಟಿರ್ತಾನೆ. ನಿಮ್ಮಂತ ಒಬ್ಬ ಜಾಣ ಬಂದ್ಬಿಟ್ಟು ಯಾಕೆ ಅವ್ನಿಗೆ ಒಬ್ಬರಿಗೆ ಎದುರ್ಬೇಕು ಅಂತ ಇವ್ರಿಗೆಲ್ಲ ಬೆಳಗ್ಗೆಯಿಂದ ಬುದ್ಧಿ ಹೇಳೋದು. ನಾಳೆ ಮತ್ತೆ ರೈತರಿಗೆ ಭಯ, ಎದುರ್ತಾ ಇರ್ತಾರೆ. ಕೊನೆಗೆ ಬುದ್ಧಿವಂತ ಏನ್ ಮಾಡ್ದ, ಈ 100 ಜನ ಬುದ್ಧಿ ಹೇಳೋ ಬದಲು ಅವನೊಬ್ಬನ ಮುಗಿಸ್ಬಿಡ ಅಂತ ಯೋಚನೆ ಮಾಡಿದ್ರೆ ಅವ್ನಿಗೆ ಬುದ್ಧಿ ಹೇಳ್ಬಿಡೋಣ ಅಂತ ಶುರು ಮಾಡ್ದ. ಅವ್ನು ಬುದ್ಧಿ ಹೇಳ್ದ ಹಿಂಗೆಲ್ಲ ಮಾಡ್ಬೇಡ್ದ ಅಂತ ಅವ್ನು ಸರೋಗ್ಬಿಟ್ಟ. 100 ಜನ ಸರೋದ್ರು. ಹಂಗೆ ಒಬ್ಬ ರೈತನ ನಾವು ಯಶಸ್ವಿ ಬೆಳೆಸಿದ್ರೆ ಅವನಿಂದ 100 ಜನ ಬರ್ತಾರೆ. ಸುತ್ತಮುತ್ತ ರೈತ ಪ್ರಭಾವ 100ಕ್ಕೆ ಬರ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಸರ್, ಈಗ ನೀರು ಮಣ್ಣು ಪರೀಕ್ಷೆ ಆಯ್ತು, ಅದ್ರಲ್ಲಿ ಏನೋ ಕೊರತೆಗಳು ಕಾಣಿಸ್ತು. ಹೌದು. ವಾಟ್ ನೆಕ್ಸ್ಟ್? ಏನ್ ಮುಂದೆ? ಯಾವ್ದು ಕೊರತೆ ಇದೆಯೋ ಅದನ್ನ ಕೊಡ್ಲಿಕ್ಕೆ ಹೇಳ್ತೀವಿ. ಯಾವ ಗಿಡದ ಡಿಫಿಷಿಯನ್ಸಿ ಇದೆಯೋ ಅದನ್ನ ಹಂತ ಕೊಡಿ. ಮತ್ತೆ ನಾನು ಬೀಜ ಕೊಟ್ಟ ನಂತರ ಸಂಬಂಧಪಟ್ಟ ಕಂಪನಿಗಳ ನಂಬರ್ ಕೊಡ್ತೀವಿ ಟೆಕ್ನಿಕಲ್ ಆಫೀಸರ್ಗೆ. ಉದಾಹರಣೆ ರೆಡ್ ಲೇಡಿ ಸಸಿ ಒಬ್ಬ ರೈತನ ಕೊಟ್ಟೆ, ರೆಡ್ ಲೇಡಿ ಅಧಿಕೃತ ಟೆಕ್ನಿಕಲ್ ಆಫೀಸರ್ ಅವ್ರಿಗೆ ಅವ್ರ ನಂಬರ್ ಕೊಡ್ತೀವಿ. ಇಬ್ಬರಿಗೂ ಒಂದು ಹೌದು ಜೋಡಿ ಸೇತುವೆ ಮಾಡ್ತೀವಿ. ಯಾಕೆಂದ್ರೆ ಇವ್ರ ಹತ್ರ ಬೀಜ ಖರೆ, ಸಸಿಯಲ್ಲಿ ತಳಿಯಲ್ಲಿ ಮೋಸ ಇಲ್ಲ, ಅವ್ರಿರೋದು ಖರೆ, ಇಬ್ರು ಮಾತಾಡ್ಬೋದು. ಆ ರೀತಿ ರೈತರನ್ನ ಸಸಿ ಕೊಟ್ಟು ಕೈ ಬಿಡ್ತಾ ಇಲ್ಲ, ಅವ್ನ ಫಸಲು ಸಹ ಚೆನ್ನಾಗಿ ರೈತನ ಯಶಸ್ವಿ ಆಗೋರ್ಗೂ ಸಂಬಂಧ ಇರ್ತೀವಿ. ನಿಮ್ಮ ನರ್ಸರಿ ಲೋಗೋ ನಾನು ನೋಡಿದೆ, ತುಂಬಾ ನನ್ಗೆ ಬಹಳ ಇಷ್ಟ ಆಯ್ತು ಸರ್. ಯಾಕೆ ಇಷ್ಟ ಅಂದ್ರೆ ಕೆಲವೊಂದು ಬೋರ್ಡ್ ಅಲ್ಲಿ ಹೆಸರಿಗೂ ಲೋಗೋಗೂ ಸಂಬಂಧ ಇರಲ್ಲ. ಇದರಲ್ಲಿ ಹೆಸರಿಗೂ ಸಂಬಂಧ ಇದೆ, ಲೋಗೋಗೂ ಸಂಬಂಧ ಇದೆ. ಏಕಲವ್ಯ ಪಕ್ಕದಲ್ಲಿ ಒಂದು ಬಾಣ ಇದೆ, ಕೆಳಗಡೆ ಬೇರಿದೆ, ಮೇಲ್ಗಡೆ ಬಾಣ ಇದೆ. ಏನು ಸರ್ ಇದು? ಗುರಿ ಒಂದು ನಾನು ಮಾಡೋ ಕೆಲಸದಲ್ಲಿ ಗುರಿ ಇದೆ. ಒಳ್ಳೆ ಸಸಿ ಕೊಡ್ಬೇಕು ಅನ್ನೋ ಗುರಿ. ಆ ಗುರಿ ಶುರು ಆಗಿದ್ದೆಲ್ಲ ಬೇರಿಂದ. ಬೇರೆ ಯಾವುದು ನನ್ನ IHR ವಿಜ್ಞಾನ ಇದಿಲ್ಲ. ಈ ಬೇರೆ ಇಲ್ಲದೆ ಹೋದ್ರೆ ಗುರಿ ಸೇರಕ್ ಸಾಧ್ಯ ಇಲ್ಲ. ಭಾರತೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ ಇದೆಲ್ಲ, ನಾನು ಪುನಃ ದೇವ್ರು ಏನಾದ್ರು ಕೇಳಿದ್ರೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದ್ಸರಿ ಅಲ್ಲೇ ಹುಟ್ಸು ಅಂತ ಹೇಳ್ತೀನಿ. ಇದೇ ಜಾಗದಲ್ಲಿ ಜನ್ಮ ಕೊಡ್ಸಪ್ಪ ಅಂತ ಕೇಳ್ತೀನಿ. ಸೂಪರ್. ಅಂತ ಒಂದು ಧನ್ಯತಾ ಭಾವ ನನ್ನ ಸಂಸ್ಥೆಯಲ್ಲಿ. ಆ 2 ಸಂಸ್ಥೆಗಳು ಇಲ್ಲೇ ಇದೆ. ಅಲ್ಲಿ ಬರೀ ಪ್ರಕಾಶ್ ಅವ್ರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ, ಬೇರೆಯವ್ರಿಗೂ ಇದೆ. ಹೌದು. ವ್ಯತ್ಯಾಸ ಇಷ್ಟೇ, ಸಿಕ್ಕಿರೋ ಒಂದು ಸಂಪನ್ಮೂಲವನ್ನ ಹೆಂಗ್ ನಾನ್ ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ಚಾಣಾಕ್ಷತನ ಯಾರಲ್ಲಿ ಇರುತ್ತೋ ಅವ್ರು ಮುಂದುವರಿತಾರೆ ಅನ್ನೋದು ನಿಮ್ಮ ಉದಾಹರಣೆ ನೋಡಿದ್ಮೇಲೆ ಸ್ಪಷ್ಟವಾಗಿದೆ. ರೈತರು ಶ್ರಮ ಪಡ್ತಿದ್ದಾರೆ, ಕ್ರಮ ಇಲ್ಲ. ಹಂಗಾಗಿ ಮೊದಲು ರೈತರಲ್ಲಿ ಕ್ರಮ ಇರಬೇಕು, ಅನಂತರ ಶ್ರಮ ಪಡ್ಬೇಕು. ಏನು ಹೆಂಗೆ ಇದನ್ನ ವರ್ಗೀಕರಣ ಮಾಡಬೇಕು ಅಂತ ಹೇಳಿದ್ರೆ, ನಾವೊಂದು ಬೆಳೆ ಹಾಕ್ಬೇಕಾದ್ರೆ ಭೂಮಿ ಪರೀಕ್ಷೆ ಮಾಡಿಸಿ ಅದ್ರಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ, ಯಾವ್ದು ಹೆಚ್ಚಿದೆ ಅದನ್ನ ತಿಳ್ಕೊಂಡ್ರೆ ನಿಮ್ಮ ಖರ್ಚಲ್ಲಿ 40% ಕಡಿಮೆ ಆಗುತ್ತೆ. ಯೋಚನೆ ಮಾಡಿ, ನಿಮ್ಮ ಇಡೀ ಖರ್ಚಲ್ಲಿ 40% ಕಡಿಮೆ ಮಾಡ್ಬೋದು, 20% ಇಳುವರಿ ಹೆಚ್ಚಿಸ್ತದೆ. ಅಲ್ಲಿಗೆ 60% ನೀವು ರೈತರಿಗೆ ಲಾಭ ಇರ್ತದೆ. ಹಂಗಾಗಿ ದಯವಿಟ್ಟು ರೈತರು ಕ್ರಮಬದ್ಧವಾಗಿ ಶ್ರಮ ಪಡಿ. ಎಲ್ಲರೂ ಶ್ರಮ ಪಡ್ತಾರೆ, ಆದ್ರೆ ಕ್ರಮ ಇರಲ್ಲ. ಒತ್ತು ಹೇಳ್ತದ್ರಿ, ಕ್ರಮ ಪೂರಕವಾಗಿ ಶ್ರಮ ಪಡ್ರಿ. ಹಾಗಾಗಿ ರೈತರು ಹಂಗೆ ಆಗ್ಬೇಕು ಅನ್ನೋ ಒಂದು ಕನಸು ನನಗಿದೆ. ಗಿಡಕ್ಕೆ ಏನು ಬೇಕು ಅದನ್ನ ಕೊಡ್ತಿಲ್ಲ. ಒಬ್ಬ ಔಷಧಿ ವಿತರಕ ಏನ್ ಹೇಳ್ತಾರೆ ಅದನ್ನ ಕೊಡ್ತಾರೆ, ಯಾವ್ದೋ ಕಂಪನಿ ಹೇಳ್ತಾರೆ ಕೊಡ್ತಾರೆ. ಗಿಡಕ್ಕೆ ಏನ್ ಬೇಕೋ ಅದನ್ನ ಕೊಡಿ. ನೀವು
ಗಿಡ ಜೊತೆ ಮಾತಾಡಿ. ಪ್ರತಿ ಗಿಡ ನಿಮ್ ನೋಡಿ ನಗ್ತದೆ, ಗಿಡ ಮಾತಾಡ್ತದೆ, ನೀವು ಅದನ್ನ ಗಮನಿಸ್ಬೇಕು. ಮತ್ತೆ ನೀರು ನಿರ್ವಹಣೆ ಮತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತೀವಿ. ನೀವು ಯೋಚನೆ ಮಾಡ್ತೀರಾ, ಮಾತು ಮೊದಲು ಇಸ್ರೇಲ್ಗಳು ಅಂತ ಹೇಳ್ತೀರಾ. ಇಸ್ರೇಲ್ ವಿಜ್ಞಾನಿಗಳು ಸುಮಾರು ಜನ ನರ್ಸರಿ ಬಂದಿದ್ದಾರೆ. ಅವರೊಂದು ಕೊರಗ ವ್ಯಕ್ತಪಡಿಸ್ತಾರೆ. ಭಾರತ ದೇಶಕ್ಕೆ ಭಗವಂತ ಏನೇನು ಒಳ್ಳೇದು ಕೊಡ್ಬೇಕೆಲ್ಲ ಕೊಟ್ಬಿಟ್ಟಿದ್ದಾನೆ, ನೀವು ಅದನ್ನ ಉಪಯೋಗಿಸ್ಕೊಂತಿಲ್ಲ ಅಂದರೆ ಗಿಡಕ್ಕೆ ಸ್ಟ್ರೆಸ್ ಕೊಡ್ತಿಲ್ಲ. ಉದಾಹರಣೆ ನೋಡಿ, ಇದು ಗಿಡ, ಇದಕ್ಕೆ ನಾಟಿ ಮಾಡಿದ 30 ದಿವಸದವರೆಗೂ ಯಾವುದೇ ಹೂವು ಕಾಯಿ ಇರಲ್ಲ. ಅವಾಗ ಸ್ಟ್ರೆಸ್ ಕೊಡಬೇಕು. ಸ್ಟ್ರೆಸ್ ಅಂದರೆ ಒತ್ತಡ ಹಾಕ್ಬೇಕು ಅದಕ್ಕೆ. ಅವಾಗ ಏನಾಗುತ್ತೆ, ಈ ಪ್ಲಾಂಟ್ ಸೈಕಾಲಜಿ ಹೇಳ್ತಾ ಇದ್ದೀನಿ, ಈ ಮನುಷ್ಯನ ನಂಬಕ್ಕಾಗಲ್ಲ. ಫಸ್ಟ್ ಬೇರು ಇಡು ಅಂತ ನೋಡಿ, ಈ ಬೇರುಗಳು ವೈಟ್ ರೂಟು ಡೆವಲಪ್ ಆಗುತ್ತೆ. ನೀರನ್ನ ಹರಿಸ್ತಾ ಹೋಗ್ತಾ ಇರ್ತವೆ. ನಾನು ಬದುಕಬೇಕು, ನಾನು ಎಂಥ ಬರಗಾಲದಲ್ಲಿ ಬದುಕಬೇಕು ಅಂತ ಮೊದಲು ಬೇರಾಗುತ್ತೆ. ಬೇರ್ ನಂತರ ಟೊಮೆಟೊ ಈ ಭಾಗದಲ್ಲಿ ಆಹಾರ ಶೇಖರಣೆ ಮಾಡ್ತದೆ. ಈ ಶೇಖರಣೆ ಮಾಡಿ ಸುಳಿಗೆ ಹೇಳ್ತದೆ. ಅಂದರೆ ನಾನು ರೈತರ ಭಾಷೆಯಲ್ಲಿ ಮಾತಾಡ್ತೀನಿ, ಅನ್ಯತಾ ಭಾವಿಸ್ಬೇಡಿ. ನೀನು ಇಷ್ಟ ಬಂದಂಗೆ ಬೆಳಿಬೇಡಪ್ಪ, ಬರಗಾಲ ಬದುಕಾಗಲ್ಲ, ಬೇಗ ಕಾಯಿ ಬಿಟ್ಬಿಡು ಅಂತ ಹೇಳ್ತದೆ. ಆವಾಗ ಗಿಡ ಕಿರಿಗೆಂಡು ಬಿದ್ದು ಕಾಯಿ ಜಾಸ್ತಿ ಬಿಡ್ತದೆ, ಇಳುವರಿ ಜಾಸ್ತಿ ಬರ್ತದೆ. ಈ ಒಂದು ತಾಂತ್ರಿಕತೆನ ಇಸ್ರೇಲಿಗಳು ಬಳಸ್ತಾ ಇರೋದು. ಸ್ಟ್ರೆಸ್ ಇಡೀ ದೇಶ ಸುತ್ತಿದ್ದಾರೆ ಅವರು. ಯಾವ ರೈತನು ಸ್ಟ್ರೆಸ್ ಕೊಡ್ತಾ ಇಲ್ಲ. ಹಂಗಾಗಿ ನಾಟಿ ಮಾಡಿ 30 ದಿವಸದವರೆಗೂ ದಯವಿಟ್ಟು ನೀರು ನಿರ್ವಹಣೆಯಲ್ಲಿ ರೈತರು ಗಮನ ಕೊಡಬೇಕು. ಮತ್ತೆ ಅತಿಯಾದ ರಸಗೊಬ್ಬರ ಕೊಟ್ಟರು ಅನಾವಶ್ಯಕವಾಗಿ ಗಿಡ ಬೆಳೀತದೆ. ಗಿಡ ಬೆಳೆದ್ರೆ ನೀವು ನೆಂಟ್ರಿಸ್ಟ್ ಕರ್ಕೊಂಬ ತೋರಿಸ್ಬೋದೇ ಹೊರತು ನಿಮ್ಗೆ ಕಾಯಿ ಇಳುವರಿ ಹೆಚ್ಚಲ್ಲ. ಹಾಗಾಗಿ ಅನಾವಶ್ಯಕವಾಗಿ ಗಿಡ ಬೆಳೆಸಕ್ ಹೋಗ್ಬೇಡಿ. ಎಲೆಗಳ ಭಾಗ ಹಸಿರಾಗಿರ್ಬೇಕು, ಅದ್ರ ಕಡೆ ಗಮನ ಕೊಡಿ. ಸಂತೋಷ ಪಡಿ, ನೀವು ಕೆಲಸದಲ್ಲಿ ಸಂತೋಷ ಪಡಿ. ನಿಮ್ಮ ಭೂಮಿಗೆ ನೀವೇ ಡಾಕ್ಟರ್ ಆಗಬೇಕು. ಇದು ರೈತರಲ್ಲಿ ನಾನು ಅತಿ ನೋವಿಂದ ಹೇಳೋ ವಿಚಾರನೂ ಹೌದು, ಸಂತೋಷದಿಂದ ಹೇಳೋ ವಿಚಾರನೂ ಹೌದು. ಅವರ ಭೂಮಿಗೆ ಅವರೇ ಡಾಕ್ಟರ್ ಆಗಬೇಕು, ಇದೇ ಸತ್ಯ. ನೋಡಿ, ನೀರಿಲ್ವಲ್ಲ ಇದರಲ್ಲಿ, ನೋಡಿ ನೀರಿಲ್ಲ, ಫೋಕಸ್ ಮಾಡಿ. ಇಷ್ಟು ನೀರು ಧಾರಣೆ ಇದೆ. ಪುನಃ ನೋಡಿ, ಒಂದು ಹನಿ ನೀರು ಇಲ್ಲ. ಕೋಕೋಪಿಟ್ ಕ್ವಾಲಿಟಿ. ಹೌದು, ಇದು ನನ್ನ ಸಸಿಯ ಒಂದು ಶಕ್ತಿ. ಟೊಮೆಟೊ ಇದೆ, ಬದನೆ ಇದೆ, ಕ್ಯಾಪ್ಸಿಕಮ್ ಇದೆ. ಹಾ ಸರ್. ಕ್ಯಾಪ್ಸಿಕಮ್ ಅಲ್ಲಿ ಯಾವ್ಯಾವ ವೆರೈಟಿಗಳು ನಿಮ್ಮ ಹತ್ರ ಸರ್ ಜಾಸ್ತಿ ಕ್ಯಾಪ್ಸಿಕಮ್ ಅಲ್ಲಿ ನಮ್ ಕಸ್ಟಮರ್ಸ್ ಯಾವ್ದು ಕೇಳ್ತಾರೋ ಅದನ್ನ ಹಾಕೊಡ್ತಾರೆ. ಸಿಂಜೆಂಟಾ, ಎನ್ಸಾ ಯಾವ್ದು ಬೇಕಾದ್ರೂ ಹಾಕೊಡ್ತಾರೆ. ನೀವು ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಸ್ಟಾಕ್ ಇರೋದು ಸರ್ ಕಲರ್ ಕ್ಯಾಪ್ಸಿಕಮ್ ಅಲ್ಲಿ ಲೀಡಿಂಗ್ ಸರ್. ಲೀಡಿಂಗ್ ಅಲ್ಲಿ ಈಗ ರಿಜ್ವಾನ್ ಇದೆ. ರಿಜ್ವಾನ್ ಅಲ್ಲಿ ಇನ್ಸ್ಪಿರೇಷನ್ ಬಂದು ರೆಡ್, ಬಚೆಟಾ ಬಂದು ಎಲ್ಲೋ. ಎಕ್ಸಾಕ್ಟ್ಲಿ. ಓಕೆ. ಹ್ಮ್. ಬಟ್ ಟೊಮೆಟೊ ಯಾವ್ದು ಜಾಸ್ತಿ ಹೋಗುತ್ತೆ ಸರ್ ವೆರೈಟಿ? ಸರ್ ಟೊಮೆಟೊ ಈಗ ಡಿಪೆಂಡ್ಸ್ ಸರ್, ಯಾವ ಮಾರ್ಕೆಟ್, ಹ್ಮ್. ಯಾವ ಏರಿಯಾ, ಹ್ಮ್. ಅದನ್ನು ಸರ್ ನಾವು ಬ್ಲೈಂಡ್ ಅಲ್ಲಿ ಕೇಳ ಸರ್. ಈಗ ನಾನು ಬಜ್ಜಿ ಒಂದಿದೆ ಸರ್, ಹ್ಮ್. ಬಜ್ಜಿ ಏನಾಗುತ್ತೆ, ರೈತರು ಕೇಳ್ತಾರೆ ಅಂದ್ರೆ ಕೊಟ್ಬಿಡಲ್ಲ ನಾವು. ಹ್ಮ್. ರೈತರು ಕೇಳ್ತೀರಿ ಯಾವ ಮಾರ್ಕೆಟ್ಗೆ ಹಾಕ್ತೀರಾ ಅಂತ. ಸೊ ಆ ಹ್ಮ್. ಮಾರ್ಕೆಟ್ ಸೂಕ್ತ ಆಗುತ್ತೆ ಸರ್. ವೀನಸ್ ಬಂದು ಚಿಕ್ಕಬಳ್ಳಾಪುರ ಓಡಲ್ಲ, ಅದೇನಿದೆ ಹೊಸೂರು ಆ ಕಡೆ ಮೈಸೂರು ಮಂಡಿ. ಹ್ಮ್. ಸೊ ಆ ತರ ಮಾರ್ಕೆಟ್ ಕೇಳ್ಬಿಟ್ಟು ನಾವು ಮಾರ್ಕೆಟ್ ಯಾವ್ದು ಸೂಕ್ತ ಅನ್ನೋದು ಕೇಳ್ಬಿಟ್ಟು ನಾವು ರೈತರು ಬೆಳೆದಾದ್ಮೇಲೂ ಮಾರ್ಕೆಟ್ ಸಮಸ್ಯೆ ಹಾಕ್ಕೊಡುದು. ಹಾಕ್ಕೊಡ್ದು ಸರ್. ಈಗ ಸಸಿ ನಾವು ಕೊಟ್ಟಿದ್ದು ಚೆನ್ನಾಗಿ ಬರೋದಂತ ಗ್ಯಾರಂಟಿ, ಕಾಯಿ ಬರೋದಂತ ಗ್ಯಾರಂಟಿ. ಹ್ಮ್. ಬಟ್ ಆ ಕಾಯಿಗೆ ತಕ್ಕನ ಬೆಲೆ ಸಿಗ್ಬೇಕಲ್ಲ ಸರ್. ಮಾರ್ಕೆಟ್ ಸಹ ಇರ್ಬೇಕು. ಮಾರ್ಕೆಟ್ ಸಹ ಇರಬೇಕು. ಈಗ ಅವರು ಚಿಕ್ಕಬಳ್ಳಾಪುರ ಕಡೆ ಹೋಗ್ತಾ ಇದಾರೆ, ಓಪನ್ ಫೀಲ್ಡ್ ಮಾಡ್ತಾನೆ, ಎಕೋನಿ ಸಜೆಸ್ಟ್ ಮಾಡ್ತೀರಿ. ಈ ಕಡೆ ಬರ್ತಾರೆ, ನಾನು ಬೇರೆ ಮಾರ್ಕೆಟ್ ಹಾಕ್ತೀನಿ ಅಂದ್ರೆ ಹೊಸೂರ್ ಮಾರ್ಕೆಟ್ ಆದ್ರೆ ವೀನಸ್ ಇದ್ ಮಾಡ್ತೀರಿ. ಸೊ ಪ್ರತಿಯೊಂದನ್ನು ನಮ್ಮ ಕೈಯಲ್ಲಿ ಎಷ್ಟು ಒಳ್ಳೇದಾಗುತ್ತೆ ಅಷ್ಟು. ಸರ್ ಎಷ್ಟು ದೂರದ ಕಸ್ಟಮರ್ಸ್ ಇದ್ದಾರೆ ನಿಮಗೆ? ಸರ್ ನಮ್ಮಲ್ಲಿ 3 ರಾಜ್ಯದ ಕಸ್ಟಮರ್ ಇದ್ದಾರೆ ಸರ್. ಆದಿಲಾಬಾದ್ ಎಲ್ಲಿ ಅದು? ಸರ್ ಹೈದರಾಬಾದ್ ಇಂದ ಒಂದು 200 ಕಿಲೋಮೀಟರ್ ಸರ್, ಅಲ್ಲಿ ಗಂಟ ಕಳಿಸ್ತೀನಿ ಸರ್. ಇಲ್ಲಿಂದ ಪುಣೆ ಕಳಿಸ್ತೀರಿ, ಪುಣೆ, ಈಗ ಹೊಸೂರು, ತಮಿಳ್ನಾಡು, ಹ್ಮ್, ಕೋಲಾರ, ಚಿಕ್ಕಬಳ್ಳಾಪುರ. ಹ್ಮ್. ನಮ್ದು ಈ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಹೊಸೂರು ಎಲ್ಲ ಜಾಸ್ತಿ ಸರ್. 3 ಲಕ್ಷ ಇದೆ, 3 ಲಕ್ಷ ಕ್ಯಾಪ್ಸಿಕಮ್ ಇದೆ, 40,000 ಟೊಮೆಟೊ ಇದೆ. ಸೊ ಅದು ಈ ನರ್ಸರಿಯಲ್ಲಿ. ಇನ್ನ ಮನೆ ಹತ್ರ 2 ನರ್ಸರಿ ಇದೆ, ಅಲ್ಲೂ ಮಸೇಲಿಯಾ ಇದೆ, ಅಲ್ಲೊಂದು 5 ಲಕ್ಷ ಮಸೇಲಿಯಾ ಇದೆ. ಕಲರ್ ಕ್ಯಾಪ್ಸಿಕಮ್ ಎವ್ರಿ ಮಂತ್ 4 lakhs ಸೋಯಿಂಗ್ ಮಾಡ್ತಾ ಇರ್ತೀವಿ. ಬೀಜ ನಾಟಿ ಮಾಡ್ತೀವಿ ಎವ್ರಿ ಮಂತ್. ಕಲರ್ ಕ್ಯಾಪ್ಸಿಕಮ್. ಗ್ರೀನ್ ಕ್ಯಾಪ್ಸಿಕಮ್ ಬಂದು ತುಂಬಾ ಮಾಡ್ತೀರಾ, ಅದೊಂದು 5 ರಿಂದ 6 ಲಕ್ಷ ಮಾಡ್ತೀರಿ ತಿಂಗಳಿಗೆ. ಸೊ ಆರ್ಡ್ರು ಅಂತಲ್ಲ ಸರ್, ಎನಿ ಟೈಮ್ ಬಂದ್ರೆ ನಮ್ಮ ಹತ್ರ ಸಿಗುತ್ತೆ. ಎನಿ ಟೈಮ್ ಸಿಗುತ್ತೆ. ಕೆಲವೊಂದು ಪೀಕ್ ಸೀಸನ್ ಟೈಮ್ ಅಲ್ಲಿ ತುಂಬಾ ಪೀಕ್ ಸೀಸನ್ ಟೈಮ್ ಅಲ್ಲಿ ಏನಾಗುತ್ತೆ, ಆರ್ಡರ್ ಜಾಸ್ತಿ ಇದ್ದಾಗ ಒಂದು ಮ್ಯಾಕ್ಸಿಮಮ್ 10-15 ಡೇಸ್ ಡಿಲೇ ಆಗುತ್ತೆ. ಈ ಸ್ಯಾಪ್ಲಿಂಗ್ಸ್ ನೋಡ್ತಾ ರೂಟ್ ಮೇನ್ ನೋಡ್ತೀರಿ, ಆಮೇಲೆ ಸ್ಟೆಮ್ ನೋಡ್ತೀರಿ. ಮೇನ್ ಸರ್, ನಿಮ್ಮ ಸ್ಯಾಪ್ಲಿಂಗ್ಸ್ ಯಾವಾಗ ಒಳ್ಳೆ ರೂಟ್ ಒಳ್ಳೆ ಸ್ಟೆಮ್ ಇರುತ್ತೋ ಸರ್ವೈವಲ್ ಚಾನ್ಸಸ್ ತುಂಬಾ 100% ಇರುತ್ತೆ ಫೀಲ್ಡ್ ಅಲ್ಲಿ. ಅಂದ್ರೆ ರೈತರು ನಾಟ್ಯ ಮಾಡದ್ಮೇಲೆ ಗಿಡಗಳು ಸಾಯಲ್ಲ. ಯಾವಾಗ ಇಲ್ಲೇ ನಿಮ್ಗೆ ತುಂಬಾ ಚೆನ್ನಾಗಿ ಇದು ರೂಟ್ ಯಾವಾಗ ಬಿಟ್ಟಿರುತ್ತೆ, ಸ್ಟೆಮ್ ಯಾವಾಗ ಗಟ್ಟಿ ಆಗಿರುತ್ತೆ, ಮುಟ್ ನೋಡಿ ಸರ್ ಎಷ್ಟು ಗಟ್ಟಿ ಇದೆ. ರೆಡಿ ಇದೆ.
ಆಗ್ಲಿ ರೆಡಿ ಇದೆ ಇದು. ಆಮೇಲೆ ನಿಮ್ಗೆ ಏನಾಗುತ್ತೆ ನೋಡಿ, ಬೆಂಡ್ ಮಾಡಿದಾಗ ಯಾವಾಗ ಸಸಿ ಮುರಿಯಲ್ಲ. ಯಾವಾಗ ಮುರಿಯಲ್ವೋ ಅವಾಗ ಯೂರಿಯಾ ಅಂಶ ಕಮ್ಮಿ ಇರುತ್ತೆ. ಯಾವಾಗ ನೈಟ್ರೋಜನ್ ಜಾಸ್ತಿ ಯೂಸ್ ಮಾಡ್ತಾರೋ ಲ್ಯಾಂಕಿ ಗ್ರೋತ್ ಬರುತ್ತೆ. ಸೊ ನಮ್ಮಲ್ಲಿ ನೀವೇ ನೋಡ್ತಾ ಇದೀರಾ ಲೈವ್ ಅಲ್ಲಿ ಹೆಲ್ದಿ ಗ್ರೋತ್ ಇದೆ. ನಮ್ ನರ್ಸರಿ ಹೆಂಗ್ ಚೆನ್ನಾಗಿ ನಡೀತಾನೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ವೇ ಇಲ್ಲ ಸರ್. ಈ 1 ಎಕರೆ ಪಾಲಿಹೌಸ್ಗೆ ನಾನು ಔಷಧಿ ಹೊಡಕ್ಕೆ ಏನಿಲ್ಲ ಅಂದ್ರೆ 1 ಅವರ್ ತಗೊಂತೀನಿ. ಬಟ್ ರೈತರು 3 ಎಕರೆ 4 ಎಕರೆ ಹಾಕಿರ್ತಾರೆ. ನೀನ್ ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಪಾಪ ಅವ್ರು ಅಲ್ಲಿ ಕಷ್ಟ ಪಡ್ಬೇಕು. ನಿಜ. ಇಲ್ಲೇ ಮಿಸ್ಟೇಕ್ ಮಾಡಿದ್ರೆ ಅವ್ರು ಅಲ್ಲಿ ಕಷ್ಟ ಪಡ್ಬೇಕು. ಯಾಕಂದ್ರೆ ಇಲ್ಲಿ ಮಿಸ್ಟೇಕ್ ನೀನ್ ಮಾಡಬೇಡ. ಅಂದ್ರೆ ಚಿಕ್ಕ ಮಗು ಇದ್ದಾಗೆ ಚಿಕ್ಕ ನಮ್ ತಂದೆಯವ್ರು ಅಷ್ಟೇ ಹೇಳೋದು ಸರ್. ಫಸ್ಟ್ ನಿನಗೆ ಕ್ವಾಲಿಟಿ, ಇದರಿಂದ ಊಟ ತಿಂತಾ ಇದ್ಯಾ, ತಿನ್ನೋ ತಟ್ಟೆ ಚೆನ್ನಾಗಿಕ್ಕು. ಎಕ್ಸಾಕ್ಟ್ಲಿ. ನಾವು ಅಷ್ಟೇ ಸರ್, ಪ್ರಿಕಾಷನ್ ಸ್ಪ್ರೇ ಕೊಡ್ತಾ ಇರ್ತೀರಿ. ನೋಡಿ ನಿಮ್ಗೆಲ್ಲ ನೋಡಿ ಎಲ್ಲೂ ಯಾವ್ದು ಹುಳಗಳು ಕಾಣಿಸಲ್ಲ, ಸುಳಿಗಳು ಕ್ಲಿಯರ್ ಆಗಿದೆ. ಇವಾಗ ಗ್ರಾಫ್ಟಿಂಗ್ ಸ್ಟಾರ್ಟ್ ಮಾಡಿದ್ರಿ ಸರ್. ಗ್ರಾಫ್ಟಿಂಗ್ ಮಾಡ್ತಾ ಇದೀರಿ ಆಲ್ರೆಡಿ ಪ್ಲಾಂಟ್ ಅಲ್ಲಿ ಸರ್? ಸರ್ ಬ್ರಿಂಜಾಲ್ ಮಾಡ್ತಾ ಇದೀರಿ, ಟೊಮೆಟೊ ಮಾಡಿದಿರಿ, ಆಮೇಲೆ ಕ್ಯಾಪ್ಸಿಕಮ್ ಮಾಡ್ತಾ ಇದೀರಿ. ಸೊ ನಾನು ಗ್ರಾಫ್ಟಿಂಗ್ ಗೋಸ್ಕರನೇ ವಿಯೆಟ್ನಾಂಗೆ ಹೋಗಿದ್ದೆ. 10 ದಿನ ವಿಯೆಟ್ನಾಂಗೆ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಯಾವ ತರ ಮಾಡ್ತಾರೆ ಅವರು, ಯಾವ ತರ ಸೆಲೆಕ್ಟ್ ಮಾಡ್ತಾರೆ, ಯಾವ ಪ್ರಾಬ್ಲಮ್ಗೆ ಯಾವ ರೂಟ್ ಸ್ಟಾಕ್ ಹಾಕ್ತಾರೆ, ಅಲ್ಲಿಂದನೂ ಕೆಲವೊಂದು ತಂದಿದ್ದೀನಿ ರೂಟ್ ಸ್ಟಾಕ್ ವಿಯೆಟ್ನಾಮಿಂದ. ಗ್ರಾಫ್ಟಿಂಗ್ ಬರೀ ಬಿಸ್ನೆಸ್ ಮಾಡ್ಬೇಡ ಸರ್, ಪರ್ಪಸ್ ಮಾಡ್ಬೇಕು. ಯಾವ ಪರ್ಪಸ್ ಮಾಡ್ತಾ ಇದ್ದೀರಾ? ಕೆಲವೊಬ್ರು ಏನ್ ಮಾಡ್ತಾರೆ, ನನಗೆ 1 ವರ್ಷ 2 ವರ್ಷ ಬರುತ್ತೆ ಅನ್ನಂಗ್ ಮಾಡ್ತಾರೆ ಸರ್. ಡಿಫ್ರೆನ್ಸ್ ಏನ್ ಬರಲ್ಲ ನಿಮ್ಗೆ, ಕಾಯಿ ಡಿಫ್ರೆನ್ಸ್ ಏನ್ ಬರಲ್ಲ, ಏನು ಬರಲ್ಲ. ಬಟ್ ಏನ್ ಸಾಯೋದ್ನ ನಿಲ್ಸುತ್ತೆ. ವಿಲ್ಟ್ ಬರಲ್ಲ, ನೆಮೆಟೋಡ್ಸ್ ಬರಲ್ಲ, ಬೇರೆ ಅದಕ್ಕೆ ಸಪರೇಟ್ ವೆರೈಟೀಸ್ ಇರುತ್ತೆ. ರೂಟ್ ರಿಲೇಟೆಡ್ ಡಿಸೀಸ್ ಬರಲ್ಲ ಆತರ. ಸೊ ಹಾಗಾಗಿ ನೀವು ಮುಖ್ಯವಾಗಿ ಇಲ್ಲಿ ಬದನೆಕಾಯಿನ ಮಾಡ್ತಾ ಇದ್ದೀರಿ. ಬದನೆ ಮಾಡ್ತೀರಿ, ಕ್ಯಾಪ್ಸಿಕಮ್, ಟೊಮೆಟೊ. ಇದು ಫಾರ್ವರ್ಡ್ ಹೋಗುತ್ತೆ, ಬ್ಯಾಕ್ವರ್ಡ್ ಹೋಗುತ್ತೆ. ಎರಡು ಇದರಲ್ಲಿ ಕೆಲಸ ಮಾಡುತ್ತೆ. ಎರಡು ಕೆಲಸ. ನೀವು ಇಲ್ಲಿ ಈ ಭಾಗದಲ್ಲಿ ಒಂದು ಪ್ಲಾಂಟ್ಸ್ ಇಟ್ರೆ ಲಾಸ್ಟ್ ಗಂಟೆ ಹೋಗುತ್ತೆ. ಸಸಿ ಬೀಜ ಹಾಕಿದ್ದನ್ನು ಇಲ್ಲಿ ರಿವರ್ಸ್ ಸಿಕ್ಕರೆ ಬರುತ್ತೆ. ಸೀಡ್ ಸೋಯಿಂಗು ಪ್ಲಾನ್ ಮಾಡ್ತಾ ಇದ್ದೀರಿ. ಸೀಡ್ ಸೋಯಿಂಗ್ ಬೈ ಮಿಷಿನ್. ಈ ಮೇನ್ ಸ್ವಲ್ಪ ಗ್ರಾಫ್ಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ. ಸೊ ಸೀಡ್ ಸೋಯಿಂಗ್ ಯಾವಾಗ ಈ ಲೇಬರ್ ಫೋರ್ಸ್ ಇಲ್ಲಿ ಕಮ್ಮಿ ಆಗುತ್ತೋ, ಗ್ರಾಫ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಈಸಿ ಆಗುತ್ತೆ. ಸೊ ಸ್ಪ್ರೇಯಿಂಗ್ ಖುದ್ದಾಗಿ ನಾನೇ ಹೊಡೆಯೋದು. ಸೊ ಪ್ರತಿಯೊಂದೂ ಫರ್ಟಿಗೇಷನ್ ಇಂದ ಸ್ಪ್ರೇಯಿಂಗ್ ಇಂದ ನಮ್ಮ ತಂದೆಯವರು ನಾನೇ. ನೀವೇ ಮಾಡ್ತೀರಾ? ನಾವೇ ಕ್ರೇಟ್ಸ್ ಎತ್ತಿರು, ಟ್ರೇ ಎತ್ತಿರು, ಬೀಜ ಹಾಕಿದ್ದು ಮಾತ್ರ ಲೇಬರ್ಸ್ ಮಾಡೋದು. ಇದರಲ್ಲಿ ಅತಿ ಮುಖ್ಯವಾದ ಪಾರ್ಟ್ ಅಂದ್ರೇನೆ ಸ್ಪ್ರೇಯಿಂಗ್, ಇರಿಗೇಷನ್, ಫರ್ಟಿಗೇಷನ್, ಅಬ್ಸರ್ವೇಷನ್. ಅದು ಆ ಕೆಲಸನೇ ನೀವೇ ಮಾಡ್ತೀರಾ? ಆ ಕೆಲಸ ನಾವು ಮಾಡಲೇಬೇಕು. ನೀವಾಗೆ ಸ್ಪ್ರೇ ಮಾಡ್ತಾ ಇದೀರ ಅಂದ್ರೆ ಲೇಬರ್ ಖರ್ಚು ಉಳಿಸೋದಿಕ್ಕಲ್ಲ, ಕ್ವಾಲಿಟಿ ಬೆಳೆಸೋದಕ್ಕೆ. ಈ ಪ್ಲಾಂಟ್ಸ್ ನ ಯಾವ ತರ ಡೆಲಿವರಿ ಮಾಡ್ತೀರಾ ಸರ್ ಫಾರ್ಮರ್ಸ್? ನಮ್ಗೆ ವೆಹಿಕಲ್ಸ್ ಇದೆ, ಒಂದು ಬಾಕ್ಸ್ ಇದೆ, ಅದಕ್ಕೋಸ್ಕರನೇ ಬಾಕ್ಸ್ ಇದೆ. ಈ ಹೈಟ್ ತಕ್ಕನಾಗ ಬಾಕ್ಸ್ ಮಾಡಿಸಿದಿರಿ. ಬಾಕ್ಸ್ ಅದೇ ತರ ಸರ್. ಆ ಬಾಕ್ಸ್ ಅಲ್ಲಿ ಇಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ತೀರಾ? ಈ ಒಂದು ಕ್ರೇಟ್ ಅಲ್ಲಿ ಒಂದು ಟ್ರೇ ಇಟ್ಟು ಈ ತರ ಇದ್ರ ಮೇಲೆ ಇನ್ನೊಂದು ಟ್ರೇ ಇಟ್ಬಿಟ್ಟು ಈ ತರ ಪ್ಯಾಕ್ ಮಾಡಿ ಕಳಿಸಿ. ನಾವಿಲ್ಲಿ ಯಾವ ತರ ಇದು ಆಗಿದ್ಯೋ, ಡೋರ್ ಸ್ಟೆಪ್ ಡೆಲಿವರಿ ಕೂಡ ಹಂಗೆ ಆಗ್ಬೇಕು. ನರ್ಸರಿ ಕ್ವಾಲಿಟಿನೇ ಅಲ್ಲೂ ಇರಬೇಕು. ಕೋಕೋಪಿಟ್ ಹೊಡೆದೋಗ್ಲಿ, ರೂಟ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಸರಿ, ಈ ಮಡ್ಚಿ ಅಂದ್ಕೊಂಡು ಹೋಗ್ತಾರೆ, ಎಲ್ಲ ಬಿದ್ದೋಗುತ್ತೆ. ಕೆಳಗಡೆ ಇಡಿಸ್ಬೇಕಾದ್ರೆ ಕೆಳಗಡೆ ಬಿದ್ದೋಗುತ್ತೆ. ಮತ್ತೆ ಅದನ್ನೇ ಹಾಕಿದ್ರೆ ಸಾಯ್ತವೆ. ಎಷ್ಟಿದೆ ಸರ್ ಈ ತರ ಬಾಕ್ಸ್ ನಿಮ್ದು? ಸರ್ ಇದೆ 4 ಗಾಡಿ ಇದೆ ನಮ್ದು. ಬಾಕ್ಸ್ ಎಷ್ಟಿರ್ಬೋದು? 1000 ಬಾಕ್ಸ್ ಇರ್ಬೋದು. 1000 ಬಾಕ್ಸ್. ಒಂದು ಬಾಕ್ಸ್ ಅಲ್ಲಿ ಒಂದೇ ಟ್ರೇ. ಒಂದು ಟ್ರೇ ನಲ್ಲಿ ಎಷ್ಟು 77 ಇರುತ್ತೆ ಸರ್. ಕ್ಯಾಪ್ಸಿಕಮ್ ಅಂದ್ರೆ ಇದು 77 ಇದೆ. ಓಕೆ, ಆತರ 1000 ಬಾಕ್ಸಸ್ ಇದೆ. 1000 ಬಾಕ್ಸಸ್. ವಾವ್. ನಿಮ್ ವೆಹಿಕಲ್ ಓನ್ ವೆಹಿಕಲ್ ಸರ್? ಓನ್ ವೆಹಿಕಲ್ ಸರ್. ಓನ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ? ಈ ಫಾರ್ಮರ್ ಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಬರುತ್ತಾ ಅಥವಾ ನೀವು ಅದ್ರ ಹೆಂಗೆ? ಟ್ರಾನ್ಸ್ಪೋರ್ಟೇಷನ್ ಜೀವನ ಮಾಡಂಗೇನಿಲ್ಲ. ಸ್ವಲ್ಪ ಡೀಸೆಲ್ಗೆ ಡ್ರೈವರ್ ಇದಾದ್ರೆ ಸಾಕು ಅನ್ನೋ ಇದ್ರಲ್ಲಿ ಮೈಂಡ್ ಸೆಟ್ ಅಲ್ಲಿ ಕಿಲೋಮೀಟರ್ ಬೇಸಿಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು. ಈ ಕನ್ವೇಯರ್ ಬೆಲ್ಟ್ ಮೇಲೆ ಈ ಪ್ಲಾಂಟ್ಸ್ ನ ಇಟ್ಟು ನೀವು ಆಚೆ ಕಳಿಸ್ತೀರಾ? ಇದು ರನ್ನಿಂಗ್ ಅಲ್ಲಿ ಇರುತ್ತೆ. ನೀವ್ ಯಾವ್ದನ್ನ ಎತ್ತಿಡೋ ಅಂತ ಲೇಬರ್ಸ್ ಹೇಳಿರ್ತೀರಾ, ಅವ್ರು ತಂದು ಇಡ್ತಾ ಇರ್ತಾರೆ. ಈ ರೂಟ್ ನೋಡಿ ಸರ್, ಆ ವೈಟ್ ರೂಟ್ ಮೇನ್ ವೈಟ್ ರೂಟ್ ಸರ್. ವೈಟ್ ರೂಟ್ ಯಾವಾಗಿರುತ್ತೆ ಒಳ್ಳೆ ಆಕ್ಟಿವ್ ಇರುತ್ತೆ. ಮಣ್ಣು ಸಿಕ್ಕರೆ ಸಾಕು ನಾನು ಬೆಳಿತೀನಿ ಅನ್ನೋ ತರ ಇದೆ ಅದು. ಇವಾಗ ಮುರಿತಾ ಇಲ್ಲ, ಬೆಂಡ್ ಆಗುತ್ತೆ, ಮುರಿಯಲ್ಲ. ರೇನ್ ವಾಟರ್ ಹಾರ್ವೆಸ್ಟ್ ಮಾಡಿ ಅದೇ ನೀರು ಯೂಸ್ ಮಾಡ್ತೀರಿ ಅಂತ ಒಂದು ನ್ಯೂಸ್ ಕೇಳಿದೆ ಸರ್. ಇಲ್ಲೇ ಸರ್, ಕೆಳಗಡೆ ರೇನ್ ವಾಟರ್ ಇದೆ, ಮೇಲ್ಗಡೆ ನರ್ಸರಿ ಮಾಡ್ಕೊಂಡಿದ್ದಾರೆ. ಪಿಲ್ಲರ್ಸ್ ಇಲ್ಲ ಸರ್ ಇದಕ್ಕೆ.
ಹೌದು ನೋಡಿ, ಈ ಕೆಲವೊಂದು ಟೂರಿಸ್ಟ್ ಪ್ಲೇಸ್ ಅಲ್ಲಿ ಗಾಜಿಂದು ಹೌದು ಇದಿರುತ್ತೆ, ಕೆಳಗಡೆ ಪ್ರಪಾತ ತರ ಇರ್ತದೆ, ನೀರ್ ಇರುತ್ತೆ, ಅವ್ರಿಗೆ ಹೋಗೋದೊಂದು ಎಕ್ಸ್ಪೀರಿಯನ್ಸ್ ಮಾಡುತ್ತಲ್ಲ, ಆ ತರದೊಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ನಮ್ಗೆ ಹೌದು ನರ್ಸರಿನಲ್ಲಿ ನೋಡಕ್ ಸಿಗ್ತಾ ಇದೆ. ಈ ನೈಸರ್ಗಿಕವಾಗಿ ಸಿಗ್ತಾ ಇದೆ, ಒಂಥರ ಅಮೂಲ್ಯ ಇದು, ಒಂಥರ ತಾಯಿ ಎದೆ ಹಾಲಿದ್ದಂಗೆ ಅದು. ಮಳೆ ನೀರು ನೈಸರ್ಗಿಕವಾಗಿ ಫ್ರೀ ಉಚಿತವಾಗಿ ಸಿಗ್ತಾ ಇದೆ. ಫ್ರೀ ಆಗಿ ಸಿಗ್ತಿರೋದನ್ನ ಬಳಸ್ಕೊಳ್ಳೋದೇ ಬುದ್ಧಿವಂತಿಕೆ. ನೀವು ಮಳೆ ನೀರ್ನ ಪೋಲಾಗೋದಿಕ್ ಬಿಡಲ್ಲ. ಆ ಕಡೆ ಪಾಲಿಸ್ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲಿಂದನೂ ತಗೊಂಡಿದ್ದಾರೆ. ತಗೊಂಡು ಡಿಗ್ ಮಾಡಿ ಪೈಪ್ ತಗೊಂಡು ಇಲ್ಲಿ ತಗೊಂಡು ಕಂಪ್ಲೀಟ್ ನೋಡಿ. ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಎಲ್ಲ ಒಂದು ಹನಿ ಕೂಡ ವೇಸ್ಟ್ ಆಗಲ್ಲ. ಗಟರ್ ನೀರೆಲ್ಲ ಕಂಪ್ಲೀಟ್ ಬರುತ್ತೆ. ಎಲ್ಲಿ ಪೈಪ್ ಲೈನ್ ಅಲ್ಲಿ ಎಲ್ಲಿ ಬೀಳ್ತಾ ಇದೆ? ಅಲ್ಲೊಂದು ಪೈಪ್ ಇದೆ, ಇಲ್ಲೇ ಇದೆಯಲ್ಲ, ಇಲ್ಲೊಂದು ಪೈಪ್ ಇದೆ, ಇಲ್ಲೊಂದು ಪೈಪ್ ಇದೆ, ಅಲ್ಲೊಂದಿದೆ. ಇಲ್ಲಿಂದ ಕಲೆಕ್ಟ್ ಆಗಿರೋ ನೀರುನ ಇದ್ರೊಳಗಡೆ ಮೋಟರ್ ಇದೆ. ಈಗ ಮೋಟರ್ ಇದೆ ಸರ್, ನೋಡಿ ಅಲ್ಲೇ ಇದೆ, ಫಿಲ್ಟರ್ ಇದೆ, ಫಿಲ್ಟರ್ ಆಗಿ ಬರುತ್ತೆ. ದೊಡ್ಡ ನರ್ಸರಿ, ದುಡ್ಡು ಸೂಪರ್ ಆಗಿ ಬರ್ತದೆ, ಈ ತರ ನಮ್ಗೆ ಅನ್ಸುತ್ತೆ. ಅದು 20 ವರ್ಷದ ಸ್ಟ್ರಗಲ್ ಇದೆಯಲ್ಲ, ಯಂಗ್ಸ್ಟರ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ ಸರ್, ಬೇಗ ದುಡ್ಡು ಬೇಕು, ಚಂಚಲತೆ, ಬೇಗ ದುಡ್ಡು ಬೇಕು, ಈಗಲೇ ಬೇಕು ದುಡ್ಡು, ನಾಳೆನೇ ನಾನು ಕಾರಲ್ಲಿ ಓಡಾಡ್ಬೇಕು. ಆ ತರದ ಮೆಂಟಾಲಿಟಿ ನಿಮ್ಗೆ ಬರ್ಲೇ ಇಲ್ವಾ? ಈಗೂ ಬಂದಿಲ್ಲ, ಬರೋದಲ್ಲಿ ಈಗಲೂ ಬಂದಿಲ್ಲ. ನಾನು ಆನೆ ಇದೆ ನನ್ನ ಹತ್ರ, ಏನು ಆರೋಗ್ಯ ನೆಮ್ಮದಿ. ಆನೆ ಆರೋಗ್ಯ ನೆಮ್ಮದಿ ಸಾಕಲ್ಲ ಹೇಳಿದ್ರೆ. ನಾನು ದುಡ್ಡನ್ನ ಅವಶ್ಯಕತೆ ಅಂತ ತಿಳ್ಕೊಂತೀನಿ, ಸರ್ವಸ್ವ ಅಲ್ಲ. ದುಡ್ಡು ಪೂಜ್ಯನೀಯ ವಸ್ತು, ಗೌರವಿಸ್ಬೇಕು, ಪ್ರೀತಿಸಬಾರ್ದು, ಗೌರವಿಸ್ಬೇಕು. ಏನು ವ್ಯತ್ಯಾಸ? ಗೌರವ ಅಂದ್ರೆ ದುಡ್ಡು ಬಗ್ಗೆ ಗೌರವ ಇರ್ತದೆ, ಪ್ರೀತಿರ ಮೋಹ ಇರ್ತದೆ. ಇನ್ನೂ ಬೇಕು ಒಂಥರ ಏನಂತಾರ ಅದನ್ನ ಸೈಕೋ ಅಂತ ಹೇಳ್ತಾರಲ್ಲ, ಪಾಗಲ್ ಪ್ರೇಮಿ ಅಂತಾರಲ್ಲ. ಪಾಗಲ್ ಪ್ರೇಮಿ ಬೇರೆ, ದಂಪತಿ ಬೇರೆ. ಈ ರೋಮಿಯೋ ಜೂಲಿಯಟ್ ಪಾಗಲ್ ಪ್ರೇಮಿಗಳು ಒಂದ್ ರೀತಿ, ಅವರು ಮುದ್ದಣ್ಣ ಮನೋರಮೆ ದಂಪತಿಗಳು. ಸಂಸಾರದಲ್ಲಿ ದಾಂಪತ್ಯದಲ್ಲಿ ಸುಖಿಗಳೇ ಆಗಿರ್ಬೇಕು, ಪ್ರೇಮದಲ್ಲ, ಪ್ರೇಮಿಗಳಾಗಬಾರ್ದು. ದುಡ್ಡನ್ನ ಮೋಹ ಪಟ್ರೆ ಪ್ರೀತಿಸಿದ್ರೆ ಪ್ರೇಮಿಗಳ ತರ ಆಗೋತಾರೆ, ದುಡ್ಡನ್ನ ಗೌರವಿಸಿದ್ರೆ ದಂಪತಿಗಳ ತರ ಆಗ್ತಾರೆ. ಇದು ದಂಪತಿಗೂ ಮತ್ತು ಪ್ರೇಮಿಗೂ ವ್ಯತ್ಯಾಸ. ಜೊತೆಗೆ ದುಡ್ಡನ್ನ ಹೆಂಗ್ ನೋಡ್ಬೇಕು, ದಂಪತಿ ತರ ನೋಡ್ಬೇಕು. ಮಕ್ಳಿಗಿಬ್ಬರಿಗೂ ನಿನಗೆ ಅವಶ್ಯಕತೆ ಇದೆ, ಹೆಲಿಕಾಪ್ಟರ್ ತಗ, ಇಲ್ವಾ ಸೈಕಲ್ ತಗ. ನೀನೇನೇ ಮಾಡಿದ್ರು ನಿನ್ನ ಅವಶ್ಯಕತೆಗೆ ಅನುಗುಣವಾಗಿ ಮಾಡು. ಹೆಲಿಕಾಪ್ಟರ್ ಅವಶ್ಯಕತೆ ಇದ್ರೆ ತಗ, ಅದ್ರ ಸಂಪಾದನೆ ಮಾಡ್ತೀನಿ ತಗ. ಟೈಮ್ ಉಳಿಸ್ಬೇಕಾ, ಅಷ್ಟು ಟೈಮ್ ನಿನಗೆ ಅಮೂಲ್ಯ, ಹೆಲಿಕಾಪ್ಟರ್ ತಗ. ಅವಶ್ಯಕತೆ ಇರ್ಬೇಕು, ಶೋಕಿಗಲ್ಲ. ನನ್ನ ದೇಶ ಮುಂದೆ ಬರ್ಬೇಕಾದ್ರೆ ನನ್ನ ಕರ್ತವ್ಯ ಚೆನ್ನಾಗಿರ್ಬೇಕು. ಮತ್ತೆ ಕಸ್ಟಮರ್ ಎಷ್ಟು ಹೊಟ್ಟಾಗಿ ಮಾತಾಡ್ತೀನಿ ಅಂದ್ರೆ ಅವ್ನು ಬರೋದೇ ಬೇಡ ಅಂತೀನಿ. ಯಾಕೆ ಅವ್ನು ಸರಿಯಾಗಿ ಮಾಡಲ್ವ, ಬೇಡ, ಅವ್ನು ಸವಾಸ ಬೇಡ, ಮಾಡೋರು ಅವ್ರಿಗೆ ಹೇಳ್ಕೊಡೋಣ. ಜ್ಞಾನ ಇವನ ಹತ್ರ ಹೇಳಿ ಸಮಯ ವ್ಯರ್ಥ ಮಾಡೋದು ಬೇಡ, ಇನ್ನೊಬ್ಬವನೇ ಅವನು ಕೊಡೋಣ. ಮುಖ್ಯವಾಗಿ ನನ್ನ ಕರ್ತವ್ಯ ಚೆನ್ನಾಗಿರ್ಬೇಕು, ನನ್ನ ದೇಶ ಮುಂದೆ ಬರ್ಬೇಕಾದ್ರೆ ನನ್ನ ಕರ್ತವ್ಯ ಚೆನ್ನಾಗಿರ್ಬೇಕು. ಆಗ್ಲೇ ಹೇಳಿದ್ರಲ್ಲ ಸರ್, ನಿಮ್ಮ ಹತ್ರ ಸಸಿ ತಗೊಳ್ಳೋದಕ್ಕೂ ಅವ್ನು ಅರ್ಹ ಆಗಿರ್ಬೇಕು. ಹೌದೌದು, ಸೂಪರ್ ಕಾನ್ಸೆಪ್ಟ್, ಎಕ್ಸಲೆಂಟ್ ಕಾನ್ಸೆಪ್ಟ್. ನನ್ಗೊಂದು ಕ್ಯೂರಿಯಾಸಿಟಿ ಸರ್, ನಿಮ್ಮ 20 ವರ್ಷದ ಜರ್ನಿಯಲ್ಲಿ ನಿಮ್ಮ ಮತ್ತೆ ರೈತರ ಸಂಬಂಧದಲ್ಲಿ ನಿಮ್ಮನ್ನ ಯಾರನ್ನ ಬ್ಲೇಮ್ ಮಾಡಿರೋರು ಇದ್ದಾರಾ? ಅವ್ರೆ ನಿಮ್ಮನ್ನ ಬ್ಲೇಮ್ ಮಾಡಿರೋರು ಇದ್ದಾರೆ, ಸುಮಾರು ಜನ ಇದ್ದಾರೆ. ಬ್ಲೇಮ್ ಮಾಡವ್ರೆ. ಅವರು ಒಂದು ಸಂಘ ಬಂದು ದುಡ್ಡು ಕೆಳಗೆ ಬಂದ್ರು, ನಾನು ರೈತನ ಸುಮ್ಮನೆ ಆಗಿಸ್ತೀನಿ ಅಂತ. ನಾನು ರೈತನಿಗೆ ಬೇಕಾದ್ರೆ 10 ಸಾವಿರ ಸಸಿ ಕೊಡ್ತೀನಿ, ಒಂದು ಪೈಸನೂ ಕೊಡಲ್ಲ ಅಂದೆ. ಕೊನೆಗೆ ಅವ್ರು ರೈತರು ಎತ್ತು ಕಟ್ಟಿದ್ರು, ದೊಡ್ಡ ಪ್ರತಿಭಟನೆ ಆಯ್ತು, ಟಿವಿಯಲ್ಲಿ ಒಂದು ದಿವಸ ಎಲ್ಲ ಚರ್ಚೆ ಆಯ್ತು. ಕೊನೆ ನಾನು ಏನು ಅದರಿಂದ ಒಳ್ಳೆ ಪಾಠ ಕಲಿತೆ ಹೊರತು ನನಗೆ ಭಯ ಏನಾಗ್ಲಿಲ್ಲ. ಜೀವನದಲ್ಲಿ ಇಂಥದ್ದು ಬರುತ್ತೆ, ಅದು ಬಂದವಾಗ ನಾವು ಗಟ್ಟಿ ಆಗೋದು. ಎಲ್ಲಿ ಪ್ರತಿಭಟನೆ ಬರ್ತದಲ್ಲ ಅವಾಗೇ ನಾವು ಸರಿಯಾದ ದಾರಿ ಹೋಗಕ್ ಸಾಧ್ಯ ಆಗಲ್ಲ. ಜೊತೆಗೆ ಇದೊಂದು ಪಾರ್ಟ್ ಆದ್ರೆ, ಯಾರನ್ನ ರೈತರು ಏಕಲವ್ಯ ನರ್ಸರಿ ಅವ್ರ ಹತ್ರ, ಪ್ರಕಾಶ್ ಸರ್ ಹತ್ರ ಸಸಿ ತಗೊಂಡೆ, ಅವರ ಗೈಡೆನ್ಸ್ ಅಲ್ಲಿ ಏನೋ ಮಾಡಿದೆ, ನನ್ನ ಲೈಫ್ ಬಿಂದಾಸ್ ಆಗಿದೆ, ಇವಾಗ ವ್ಯವಸಾಯನ ನನ್ನ ಜೀವನ ಆಗಿದೆ, ಈ ತರದ ಉದಾಹರಣೆಗಳು ಇದಾವೆ. 88% ಅವ್ರ ಹತ್ರ. ವಾವ್, ಖುಷಿಯಾಗಿದ್ದಾರೆ. ನಿಮ್ ಕೆಲಸ ಬರೀ ಗಿಡಗಳ ಮಾರಿ ಸುಮ್ನೆ ಭಾವನಾತ್ಮಕ ಸಂಬಂಧ. ನನ್ನ ಒಂಥರ ಭಾವನಾ ಜೀವಿ, ನಾನು ಸಂತೋಷ ಪಡ್ಬೇಕು ಅಲ್ಲೇನೆ. ಅವರು ನಿಮ್ ಕುಟುಂಬದ ತರನೇ ಇಟ್ಕೊಂಡಿದ್ದಾರೆ. 100%. ಈ ಒಂದು ವಿಚಾರ ಉಟ್ಕೊಳ್ಳೋದಿಕ್ಕೆ ಏನ್ ಬಡತನ, ನನ್ನ ಬಡತನ ಅನುಭವಿಸಿದ್ನಲ್ಲ, ಅದು ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋ ಉದ್ದೇಶ. ನಾನು ಹಸಿವು ಮತ್ತೆ ಅವಮಾನದ ಫಲಾನುಭವಿ. ಹಸಿವು ಪಟ್ಟಿದ್ದೀನಿ, ಹಸಿವು ಕಲ್ತಿಲ್ಲ ನಾನೆಲ್ಲ, ಹಸಿವು ಪಟ್ಟಿದ್ದೀನಿ, ಅವಮಾನನೂ ಪಟ್ಟಿದ್ದೀನಿ, ಅದ್ರ ಫಲಾನುಭವಿ ನಾನು. ಅದ್ರ ಅನುಭವ ಇರೋದಕ್ಕೆ ಇಷ್ಟೊಂದು ಧ್ಯೇಯ ಇಟ್ಕೊಂಡು ಕೆಲಸ ಮಾಡೋದು. ನರ್ಸರಿ ಆಯ್ತು, ರೈತರಾಯ್ತು, ಫ್ಯಾಮಿಲಿ. ನಿಮಗ್ ಬಿಡುವಿನ ಸಮಯ ಹೇಗೆ ಸರ್? ಪುಸ್ತಕಗಳು ಓದ್ತೀನಿ, ಟಿವಿಗಳಲ್ಲಿ ಒಳ್ಳೊಳ್ಳೆ ಚರ್ಚೆ ಕೇಳ್ತೀನಿ, ದೇಶಾಭಿಮಾನ ಬರೋ ಒಂದು ದೇಶಕ್ಕೋಸ್ಕರ ಏನೋ ಮಾಡ್ಬೇಕು ಅನ್ನೋ ತುಡ್ತಾ ಇದೆ. ಆದಷ್ಟು ಪ್ಲಾಸ್ಟಿಕ್ ಕಡಿಮೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಕಡಿಮೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಮತ್ತೆ ಯಾರನ್ನ ಇಡೀ ನರ್ಸರಿಯಲ್ಲಿ 8 ಜನ ನಮ್ಮ ಕಾರ್ಮಿಕರ ಮಕ್ಕಳವರ ಸಂಪೂರ್ಣ ಶಿಕ್ಷಣ, ಆರೋಗ್ಯದ ವೆಚ್ಚ ನಮ್ದೇ ಆಗಿರ್ತದೆ.
ಸಂಪೂರ್ಣ ಶಿಕ್ಷಣ. ಹೌದೌದೌದು. ನಾವು ರೈತರಿಗೆ ಏನೇ ಕೊಡ್ಲಿ ಉದ್ದೇಶ ಹೇಳಿ ಕೊಡಬೇಕು. ಇದ್ರ ಅವಶ್ಯಕತೆ ನಿನಗಿದೆಯಾ ನಿನಗಿಲ್ಲ. ಉದಾಹರಣೆ ಗ್ರಾಫ್ಟಿಂಗ್ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ, ಗ್ರಾಫ್ಟಿಂಗ್ ಅನ್ನೋದು ವೃತ್ತಿಪರತೆ ಇರಬೇಕು, ಅದು ಫ್ಯಾಷನ್ ಆಗ್ಬಿಟ್ಟಿದೆ. ಈಗ ಗ್ರಾಫ್ಟಿಂಗ್ ಏನಕ್ಕೆ ಅಂದ್ರೆ, ಭೂಮಿಯಲ್ಲಿ ಬೆಳೆಕಾಗಲ್ಲ ಅನ್ನೋ ಸಂದರ್ಭ ಇದ್ರೆ, ಮಣ್ಣಲ್ಲಿ ಬ್ಯಾಕ್ಟೀರಿಯಲ್ ಬಿಟ್ಟಿದ್ರೆ ಮಾತ್ರ ನಿರೋಧಕ ಶಕ್ತಿ ಹಾಕಿ ರೂಟ್ ಸ್ಟಾಕ್ ಅನ್ನ ನಾವು ಸೈನ್ ಹಾಕ್ತಿವಿ, ಅದ್ರ ಅವಶ್ಯಕತೆ. ರೈತರು ಗ್ರಾಫ್ಟಿಂಗ್ಗೆ ಎಲ್ಲದಕ್ಕೂ ಪರಿಹಾರನ ಒಂದು ಭ್ರಮೆಯಿಂದ ಹೊರಗಡೆ ಬರ್ಬೇಕು. ಆಮೇಲೆ 2 ವರ್ಷ 3 ವರ್ಷ ಕುಯ್ಬೇಕು ಅಂತ ಹೇಳ್ತಾರೆ, ಅವೆಲ್ಲ ಭ್ರಮೆ. ಯಾಕೆಂದ್ರೆ ರೈತರಲ್ಲಿ ನಿರ್ವಹಣಾ ವೆಚ್ಚದಲ್ಲ. ಅವನಿಗೆ 1-2 ತಿಂಗಳು ರೈಟ್ ಇಲ್ಲ ಅಂದ್ರೆ ನಿರ್ವಹಣೆ ಮಾಡಕ್ಕೆ ಹೋಗಲ್ಲ ಅವನು, ಅಲ್ವಾ? ಆ 2 ವರ್ಷ 3 ವರ್ಷದಿಂದ ಹೊರಗಡೆ ಬರ್ಬೇಕು. ಗ್ರಾಫ್ಟಿಂಗು ಅವಶ್ಯಕತೆ ಇದೆ, ಬಟ್ ಎಲ್ಲಾ ಸಮಸ್ಯೆಗೂ ಮೂಲ ಪರಿಹಾರ ಗ್ರಾಫ್ಟಿಂಗ್ ಅಲ್ಲ. ನೋಡಿ, ರೈತರಾಗಿ ತಪ್ಪು ಪಟ್ಟಿ ಮಾಡ್ತೀನಿ. ಮೊದಲನೇ ಶುರು ಮಾಡ್ಬೇಕಾದ್ರೆ ಮಣ್ಣು ನೀರು ಪರೀಕ್ಷೆ ಮಾಡಿಲ್ಲ. 3ನೇದಾಗಿ ನಾನು ನೀರು ಉಣಿಸೋದು ಡ್ರಿಪ್ LPH ಲೀಟರ್ ಪರ್ ಅವರ್, ಅದು ಗೊತ್ತಿರಲ್ಲ. ಉದಾಹರಣೆಗೆ ಅವ್ರ ರೈತ 4 ಲೀಟ್ರು ನೀರು 4 LPH ಹಾಕ್ತಾನೆ, ನೀರು ಹೆಚ್ಚಾಗಿರುತ್ತೆ, ಗಿಡ ಸಾಯ್ತವೆ. ಫೋನ್ ಮಾಡಿದ ಗಿಡ ನೀರು ಹೆಚ್ಚಾಗಿದೆ, ಇಲ್ಲ ನಾವು 2 ಅವರ್ ಕೊಟ್ಟಿದ್ದು ಅಂತಾನೆ. 2 ಅವರ್ಗೆ ಒಂದು ಹೋಲಿಂದ 4 ಲೀಟರ್ 8 ಲೀಟರ್ ಹೋಗಿರ್ತದೆ. ಗಿಡಕ್ಕೆ ಬೇಕಾಗಿರೋದು 400 ml. 400 ml ಹೋಗೋ ಜಾಗದಲ್ಲಿ 8 ಲೀಟರ್ ಕೊಟ್ಟೋದ್ರೆ ಗಿಡ ಉದ್ಧಾರ ಆಗಲ್ಲ. ಜೊತೆ ನೀರು ಹೆಚ್ಚು ಕೊಡೋದ್ರಿಂದ ಸಮಸ್ಯೆ, ತನ್ನ ದೇಹದಿಂದ ಹೊರಗಡೆ ಹಾಕ್ಬೇಕಾಗತ್ತೆ ಅತಿಯಾದ ನೀರನ್ನ, ಗಿಡಕ್ಕೂ ಸ್ಟ್ರೆಸ್ ಜಾಸ್ತಿ. ಆ ಟೈಮಲ್ಲಿ ಶಿಲೀಂಧ್ರಗಳು ಬರ್ತವೆ. 3ನೇದಾಗಿ ಪೋಷಕಾಂಶಗಳು ತಳಗ್ ಜಾರಿ ಹೋಗ್ತಾ ಇರ್ತವೆ. ಸವಕಲು ಮಣ್ಣಾಗ ಶುರು ಆಗೋದು ನೀರು ಹೆಚ್ಚಾಗಿದೆ. ಹೆಚ್ಚಿನ ನೀರು ಕೊಟ್ಟಾಗ ಸವಕಲು ನೀರಾಗುತ್ತೆ. ರೂಟ್ ಇರುವಂತ ಬೇರ್ಗಳೇ ಬಿಟ್ಬಿಟ್ಟು ತಳಕ್ ಹೋಗ್ತಾ ಇರ್ತವೆ. ಪೋಷಕಾಂಶಗಳು ಸಮೇತ ತಳಕ್ ಹೋಗುತ್ತೆ. ವೇಸ್ಟ್. ಇದು ನಾನು ನರ್ಸರಿ ಏನು ಇನ್ನೂ ಹೊಸ ಸಾಕಷ್ಟಿದೆ. ಮೂಲಭೂತವಾಗಿ ರೈತ ಕಲಿಬೇಕಾದ್ರು, ಮತ್ತೆ ಹೇಳ್ದಲ್ಲ, ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ, LPH, ಮತ್ತೆ ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್. ಹ್ಯೂಮಿಡಿಟಿ ಎಲ್ಲಿ ಹೆಚ್ಚಿರ್ತದೆ ಅಲ್ಲಿ ನೀರು ಕಡಿಮೆ ಕೊಡಬೇಕು. ಆ ಒಂದು ಬದಲಾವಣೆ ರೈತನಿಗೆ ಗೊತ್ತಿರಲ್ಲ, ಅದನ್ನ ತಿಳ್ಕೊಬೇಕು. ಮುಖ್ಯವಾಗಿ ಸರ್ಕಾರಗಳು ಯೋಜನೆ ಮಾಡಬೇಕು. ರೈತನಿಗೆ ಇವು ಕೊಡ್ತಿರೋ ಜ್ಞಾನದ ಇದೆಲ್ಲ ಅತೀ ಕಡಿಮೆ, ತುಂಬಾ ಕಡಿಮೆ ಜ್ಞಾನ ರೈತ ಕೊಡ್ತಿದ್ದಾರೆ. ನೀರನ್ನು ಬಳಕೆ ಮಾಡಿದ್ರೆ ದೇಶ ಉದ್ಧಾರ ಮಾಡ್ದಂಗೆ ಲೆಕ್ಕ. ಡ್ರಿಪ್ಗೆ ಸಬ್ಸಿಡಿ ಕೊಡ್ತಾರೆ, ಬಟ್ ನೀರು ಹೆಂಗ್ ಬಳಸ್ಕೊಡ್ಬೇಕು ಅಂತ ರೈತನಿಗೆ ಗೊತ್ತಿರಲ್ಲ. ಪ್ರಯೋಜನ ಏನಾಗುತ್ತೆ? ಹಂಗಾಗಿ ಇದ್ರಕ್ಕೆಲ್ಲ ಒಂದು ಪಾಠ ಮಾಡ್ಬೇಕು ಅನ್ನೋ ಒಂದು ಕನಸು ನರ್ಸರಿಯಿಂದ, ವರ್ಷಕ್ಕೊಂದ್ಸಾರಿ ಸಭೆ ಸೇರಿಸಿ ಈ ವಿಚಾರದಲ್ಲಿ ಒತ್ತು ಕೊಡಬೇಕು ಅನ್ನೋ ಒಂದು ಕನಸು ನರ್ಸರಿಯಿಂದ ಆಗ್ಬೇಕು ಅಂತ ಅದನ್ನ ಕನಸು ಇಟ್ಕೊಂಡಿದ್ದೀನಿ. 1 ಅಡಿ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. 1 ಅಡಿ ಜಾಗದಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಬೇಕು. ಒಂದು ವೇಳೆ ಈ ಜಾಗದಲ್ಲಿ 3,000 ರೂಪಾಯಿ ಅಡಿ ಬೆಲೆ ಇದೆ, 1 ಅಡಿ, ಆ ಬಡ್ಡಿ ಆದ್ರೂ ವರ್ಷಕ್ಕೆ ಸಂಪಾದನೆ ಮಾಡ್ಬೇಕಲ್ಲ ನಾವು. ಹಾಗಾಗಿ ರೈತರಲ್ಲಿ ಕಡಿಮೆ ಜಾಗ ಹೆಚ್ಚಿನ ಇಳುವರಿ, ಕಡಿಮೆ ಖರ್ಚು ಹೆಚ್ಚಿನ ಸಂಪಾದನೆ, ಈ ರೀತಿ ಜ್ಞಾನ ಕೊಡಬೇಕು. ಇದೇ ನನ್ನ ನರ್ಸರಿಯ ಕನಸು. ನಿಮ್ಮ ನರ್ಸರಿಯ ಮುಂದಿನ ಜವಾಬ್ದಾರಿಗಳನ್ನ ನಿಮ್ಮ ಮಗ ವಹಿಸ್ಕೊಂತ ಇದ್ದಾರೆ. ಹೌದೌದು. ಹೇಗೆಲ್ಲ ಅವ್ರಿಗೆ ಕಲ್ಸ್ಕೊಡ್ತಾ ಇದ್ದೀರಾ? ನೀರ್ ಹಾಕೋದ್ರಿಂದ ಕಲ್ಸ್ಕೊಡ್ತಾ ಇದೀನಿ ಎಲ್ಲ. ಹೌದು, ಮೊದಲು ಶುರು ಮಾಡಿದ್ದು ನನ್ನ ಮಗನಿಗೆ ಹೇಳ್ಕೊಡ್ತಾ ಇರೋದು, ಮೊದಲು ನೀನು ಮಾಡೋದ್ ಕಲಿಯಪ್ಪ, ನೀನು ಮಾಡಿ ನಿನಗೆ ಅನುಭವ ಬಂದ್ರೆ ಇನ್ನೊಬ್ಬರ ಹತ್ರ ಮಾಡಿಸ್ಬೋದು. ಮೊದಲು ನೀನು ಮಾಡು. ಅಂದ್ರೆ ಯಾವ ರೀತಿ ಅಂದ್ರೆ, ನಿನ್ ಕಣ್ಣೋಟ ನೋಡಿದ್ರೆ ಅಲ್ಲಿ ಒಂದು ಗಿಡ ತಪ್ಪಾಗಿರೋ ತಪ್ಪು ಕಂಡಿಡಷ್ಟು ನೀನು ಕುಶಲಕರ್ಮಿ ಆಗಿರ್ಬೇಕು. ನಿನ್ ಕಣ್ಣು ನೋಟದಲ್ಲಿ ಆ ಗಿಡದ ಹತ್ರನೇ ಹೋಗ್ಬೇಕು. ಈಗ 1 ಲಕ್ಷ ಗಿಡ ಕೊಟ್ರೆ ಒಳ್ಳೇದು ಯಾರು ನೋಡಲ್ಲ, ಕೆಟ್ಟ ಗಿಡನೇ ಫೋಟೋ ತೆಗೆದು ಗ್ರೂಪ್ಗೆ ಹಾಕ್ತಾರೆ. ಆದ್ರಿಂದ ನನಗಿಂತ ಹೆಚ್ಚಿನ ಒಂದು ಜವಾಬ್ದಾರಿ ನನ್ನ ಮಗನ ಕಾಲಕ್ಕಿದೆ. ಮುಂದಿನ ದಿನಗಳಲ್ಲಿ ನನಗಿಂತ ಹೆಚ್ಚಿನ ಪರಿಣಾಮಕಾರಿ ಕೆಲಸ ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ. ಆ ರೀತಿ ಮಗನ ಭೌತಿಕವಾಗಿ, ನೈತಿಕವಾಗಿ, ಮೊದಲು ಬೌದ್ಧಿಕವಾಗಿ 3 ರೀತಿಯಲ್ಲೇ ತಯಾರು ಮಾಡ್ತಾ ಇದ್ದೀನಿ. ನಾನು 20 ವರ್ಷದಿಂದ ಕೆಲಸ ಮಾಡಿ ಏಕಲವ್ಯ ನರ್ಸರಿ ಕಟ್ಟಿ ಬೆಳೆಸಿದ್ದೀನಿ. ಇನ್ನು ಮುಂದಿನ ತಲೆಮಾರು, ನನ್ನ ಮಗ ಭರತ್ ಅಂತ ಅವ್ರ ಹೆಸರು, ಇವರು ಪದವಿ ಮುಗಿಸಿ ಬಂದವ್ರೆ. ಇವ್ರಂದ್ರೆ ಸಾಫ್ಟ್ವೇರ್ ಇದ್ದಂಗೆ. ಅಂದ್ರೆ ನವೀನ ತಾಂತ್ರಿಕತೆ ಉಪಯೋಗಿಸ್ಕೊಂಡು ಇದನ್ನ ಇನ್ನೂ ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂದ್ಬಿಟ್ಟು ಹಾರ್ಡ್ವೇರ್ ಇಂದ ಸಾಫ್ಟ್ವೇರ್ಗೆ ಈ ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದೀನಿ. ಏನ್ ಪದವಿ ಮಾಡಿದ್ದಾರೆ ಸರ್? ಇವರು BSc ಬಯೋಟೆಕ್ ಮಾಡಿದ್ದಾರೆ. ಅದು ಹೌದಾ? ಇದು ಸಂಬಂಧಪಟ್ಟಂಗೆ. ಹೌದೌದು ಸರ್. ನಿಮ್ಮ ಇಂಟ್ರೆಸ್ಟ್ ಹೇಗಿದೆ ಇದರಲ್ಲಿ? ಚಿಕ್ಕ ವಯಸ್ಸಿಂದನೂ ನಾನು ನೋಡ್ಕೊಂಡೆ ಬಂದಿದ್ದೆ. ಇದರಿಂದ ಇಂಟ್ರೆಸ್ಟ್ ತುಂಬಾ ಇದೆ. ತಂದೆಯವ್ರು ಮಾಡೋದು ನೋಡ್ಕೊಂಡು ನಾನು ಕಲ್ತಿದ್ದೀನಿ, ಇನ್ನ ಕಲಿತಾ ಇದ್ದೀನಿ, ಇನ್ನ ಜಾಸ್ತಿ ಇದೆ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೂಪರ್ ಸರ್, ಇನ್ನ ಚೆನ್ನಾಗಾಗ್ಲಿ ನಿಮ್ಮ ನರ್ಸರಿ. ಥ್ಯಾಂಕ್ ಯು, ನಮಸ್ಕಾರ. ಅಷ್ಟೇ.